ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಬುಕ್ ಲರ್ನಿಂಗ್ ಪಾಯಿಂಟ್ ನವೋದಯ ತರಬೇತಿ ಸಂಸ್ಥೆ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಇಲ್ಲಿವರೆಗೂ ತಾವು ಕ್ಲಾಸ್ಗಳನ್ನು ನೋಡ್ತಾ ಇದ್ದೀರಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಆಗ್ತಾ ಇದ್ದೀರಿ ನೋಡಿದೆ. ಸೊ ಹಾಗೆ ಇನ್ನು ಬರ್ತಕ್ಕಂಥ ಎಲ್ಲ ಕ್ಲಾಸ್ಗಳನ್ನು ಶೇರ್ ಮಾಡಿರಿ. ನಿಮ್ಮ ರಿಲೇಷನ್ ಆಗಿರಲಿ, ನಿಮ್ಮ ಫ್ರೆಂಡ್ಸ್ ಆಗಿರಲಿ, ಸೊ ಎನಿಥಿಂಗ್ ಯಾರು ಪರಿಚಯ ಅಲ್ಲ ಅವರೆಲ್ಲರಿಗೂ ಹೇಳ್ರಿ, ಹಿಂಗೆ ಒಂದು ಫ್ರೀ ನವೋದಯ ಕ್ಲಾಸಸ್ ನಡೆಯತ್ತವು, ಮಾಹಿತಿ ಸರ್ ತಿಳ್ಕೊಂಡು ಮಾಡತ್ತಾರ. ಸೊ ಅದಕ್ಕೆ ಎಲ್ಲರೂ ಕ್ಲಾಸಿಗೆ ಬರ್ರಿ, ಪ್ರಮೋಟ್ ಮಾಡ್ರಿ ಪ್ಲೀಸ್. ಯಾಕೆ ಕೇಳತ್ತೀನಿ ಅಂದ್ರೆ, ಸುಮ್ಮ ಎಲ್ಲಿ 40-50 ಸಾವಿರ ಕೊಟ್ಟು ಕೋಚಿಂಗ್ ಹೋಗಿ ಕಲಿತು, ಹೌದಲ್ಲ, ಸುಮ್ಮ ಹೈರಾಣ ಆಗೋದಾಗ್ತದ ಅಂತ ತಿಳ್ಕೊಂಡು ಓನಾಗಿ ನಾವೇನ್ ಮಾಡತ್ತೀವಿ ಅಂತಂದ್ರ, ಇದು ಎಲ್ಲರಿಗೂ ಬರೀಲಿ ಅಂತ. ನಾವು ಕೂಡ ಬಹಳ ಬಡತನದೊಳಗಿದ್ವಿ, ನಮ್ಗೆ ಕಲೀಲಿಕ್ಕೆ ಆಗಿರ್ಲಿಲ್ಲ. ಈಗ ಎಲ್ಲ ಬಂದದ, ಜಗತ್ತು ಮುಂಬರ್ತದ, ಡಿಜಿಟಲ್ ಜಗತ್ತಾಗ್ಯದ. ಸೊ ಹೀಗಾಗಿ ಎಲ್ಲರಿಗೂ ತಲುಪುವಂತ ನಮ್ದು ಉದ್ದೇಶ. ಸರಿ, ಹೋಗ್ರಿ ಕ್ಲಾಸ್ಗೆ. ಸೊ ಬೆಳಿಗ್ಗೆ 12 ವಿಧಾನಗಳನ್ನ ಹೇಳಿದ್ದೆ. ಸೊ ಈಗ ಅದನ್ನ ಮುಂದುವರೆದು ಸೊ ವಿಧಾನ 13ಕ್ಕೆ ಹೋಗ್ತಾ ಇದ್ದೀನಿ. ನೋಡ್ರಿ, 13 ಆಯ್ತು, 12 ಆಯ್ತು. ಸೊ ಶೇಕಡ ಲಾಭ ಕಂಡುಹಿಡಿದಿದ್ವಿ. ಈಗ ಶೇಕಡ ಹಾನಿಯನ್ನ ಅಥವಾ ಶೇಕಡ ನಷ್ಟವನ್ನ ಕಂಡುಹಿಡಿಯೋಣ. ಶೇಕಡ ಹಾನಿ ಅಥವಾ ನಷ್ಟವನ್ನ ಕಂಡುಹಿಡಿಯೋಣ. ಸೊ ಹಾಗಿತ್ತು ಅಂತಂದ್ರ ಇದಕ್ಕೂ ಒಂದು ಸೂತ್ರ ಐತಿ. ಏನಂದ್ರ, ಏನ್ ಲಾಸ್ ಆಗೈತಿ ಅದನ್ನ ಎಷ್ಟಕ್ಕೆ ಲಾಸ್ ಆಗೈತಿ ಅನ್ನೋದು ತಿಳ್ಕೊಂಡು ಎಷ್ಟಕ್ಕೆ ತಗೊಂಡು ಬಂದೀವಿ ಅಂದ್ರೆ ಕೊಂಡೆ ಬೆಲೆ ಏನು ಇದಿಷ್ಟು ಗೊತ್ತಿತ್ತು ಅಂದ್ರ ಬೇಕಾದ್ ಮಾಡ್ಬೋದು. ಓಕೆ, ಸೊ ನೋಡೋಣ. ಈ ಸೂತ್ರದಾಗ ಒಂದಿಷ್ಟು ಲೆಕ್ಕ ತಗೊಂಡು ಹೋಗೋಣ. ಹೋಗಿ ಏನ್ ಮಾಡೋಣ ಅಂತಂದ್ರ, ಸೊ ಇಲ್ಲಿ ಹಾಗೆ ಕಾಣಿಸ್ತದ. ಫೋನ್ ಕಾಲ್ ಬಂತು, ಹೀಗಾಗಿ ಅಲ್ಲಿ ಕಾಣಂಗಿಲ್ಲ. ಎಸ್, ನೋಡ್ರಿ, ಎಸ್ ಹೇಗಿದೆ ನಮ್ಮ ಲೆಕ್ಕ ನೋಡೋಣ. ಸರಿ, ಇಲ್ಲಿ ಬೈಸಿಕಲ್ ಒಂದನ್ನ ಹೆಸರಿಟ್ಕೊಂಡ್ರೆ ಯಾರೋ ಒಬ್ಬ ಶಶಾಂಕ ಅಂತ ತಗೊಳ್ಳೋಣ. ಶಶಾಂಕ್ ಏನ್ ಮಾಡ್ತಾನ, ಒಂದು ಬೈಸಿಕಲ್ ಅನ್ನ ಕೊಂಡ್ಕೊಳ್ತಾನ 1200 ರೂಪಾಯಿಕ. ಎಲ್ಲಿ ಐತಿ ನೋಡು ಶಶಾಂಕದ ಅಂಗಡಿ. 1200 ರೂಪಾಯಿ ಒಂದು ಬೈಸಿಕಲ್ ಸಿಗುತ್ತಂದ್ರೆ ಹಬ್ಬ ಮಾಡಿಬಿಡು, ತಗೊಂಡ್ ಬಾ, ಒಂದ್ 100-200 ತೊಗೊಂಬಂದು ಇಟ್ಕೊಂಡ್ಬಿಡುನು. ಎಸ್, ಕೊಂಡ್ಕೊಂಡು ಬಂದು ಪಾಪ ಅವಂಗ ಏನ್ ಅನಿಸ್ತೆ ಅನ್ನೋದು ಕಂಫರ್ಟ್ ಆಗ್ಲಿಲ್ಲ. 900 ರೂಪಾಯಿಗೆ ಏನ್ ಮಾಡ್ತಾನ ಅಂದ್ರ ಮಾರ್ತಾನ. ಈಗ ಅವಂಗ ಸಾಮಾನ್ಯವಾಗಿ ಲಾಸ್ ಆಗೈತಂತ ಗೊತ್ತಾಯ್ತು, ಹೌದಾ, ಹಾನಿ ಆಗೈತೆ ಅಂತ ಗೊತ್ತಾಯ್ತು. ಹಾಗಿದ್ರೆ ಆ ಹಾನಿ ಎಷ್ಟಾಯ್ತು ಫಸ್ಟ್, ಆಮೇಲೆ ಶೇಕಡಕ್ಕೆ ಹೋಗೋಣ ಅಂತ. ಫಸ್ಟ್ ಹಾನಿ ಎಷ್ಟಾಯ್ತು ಚೆಕ್ ಮಾಡೋಣ್ರಿ. ಸರಿ, ಹಾಗಿದ್ರೆ ಆತ ಬೈಸಿಕಲ್ ಅನ್ನ ಕೊಂಡ್ಕೊಂಡ್ ರೇಟು ಆಲ್ರೆಡಿ ಇಲ್ಲಿ ಕೊಟ್ಟಾರಿಲ್ಲ ಅಂತಲ್ಲ, ನಾನು ಹೊರದ್ರೆ ನಿಮ್ಗೆ ಇನ್ನೂ ಈಜಿ ಆಗ್ತದ. ಸೊ ಇದು ಕೊಂಡ ಬೆಲೆ, ಇದೇನ್ರಿ, ಇದು ಕೊಂಡ ಬೆಲೆ. ಇನ್ನ ಮಾರಿದ ಬೆಲೆ ಎಷ್ಟಪ್ಪ ಅಂತಂದ್ರ 900 ರೂಪಾಯಿ. ಹಾಗಿದ್ರೆ 1200 900 ಕಳೆದ್ರೆ ಎಷ್ಟು ಉಳಿತೈತಿ ಅಂದ್ರ 300 ಉಳಿತೈತಿ. ಅಂದ್ರೆ ಸೂತ್ರದಂಗ ಕೂಡ ನೀವು ಮಾಡಬಹುದು. ಓಕೆ, ಸರಿ. ಹಾಗಿದ್ರೆ ಈಗ ಆ 300 ರೂಪಾಯಿಯನ್ನ ನಾವು ಶೇಕಡಕ ಹಾನಿ ಹಾಕಿ ಚೆಕ್ ಮಾಡಿಬಿಡುದು, ಸರಿಯಾ? ಸೊ ಇಂಕ್ ಚೇಂಜ್ ಎಷ್ಟು ರೂಪಾಯಪ್ಪ ತಗೊಂಡ್ ಬಂದಿದ್ದವ 1200 ರೂಪಾಯಿಕ, ಮಾರಿದ ಎಷ್ಟಕ್ಕಪ್ಪ 900 ರೂಪಾಯಿಕ. ಸೊ ಹಾಗಿದ್ರೆ ಅವ್ನ್ ಲಾಸ್ ಆಗಿದೆ ಎಷ್ಟು, 300. ಹಾಗಿದ್ರೆ ಸೂತ್ರದಾಗ ಹಾಕಿ ಶೇಕಡ ಹಾನಿ ಎಷ್ಟಾಗೈತಿ, ಎಷ್ಟಕ್ಕಾಗೈತಿ, ಕೊಂಡ ಬೆಲೆ ಎಷ್ಟು, ಅವ 1200 ರೂಪಾಯಿ, ಹೌದಿಲ್ಲ? ಸೊ ಈ 2 0 ತೆಗೆದ್ ಬಿಡ್ರಿ, ಇನ್ ಲೆಕ್ಕ ಸಿಂಪಲ್ ಆಗ್ತದ. ಓಕೆ, ಸೊ ಹಾಗಿದ್ರೆ ನೋಡುನು, 3 4 12 3 1 3 100 ಉಳಿತಲ್ಲೇ. ಸೊ 4 1 4 4 2 8 ಇನ್ನೆರಡು ಉಳಿತು. ಸೊ 4 5 20. ಎಸ್, ಹಾಗಿದ್ರೆ 25% ಅಥವಾ 25% ಹಾನಿ ಆಯ್ತು ನೋಡ್ರಿ. ಗೊತ್ತಾತ ಅನ್ಕೊಳ್ತೀನಿ, ಭಾಳ ಈಸಿ ಹೇಳ್ಬಿಟ್ಟು ನೋಡಿ, ಭಾಳ ಸಗ್ರಿ ಈಸಿ. ಸೊ ಮತ್ತೊಮ್ಮೆ ಮಾಡಿ ಹೇಳ್ತೀನಿ ನೋಡ, ಮತ್ತೊಮ್ಮೆ ಮಾಡ್ತೀನಿ ನೋಡ್ರಿ. ಈಗಾಗಲೇ ನಿಮಗ ನಷ್ಟ ಕಂಡಿಡೋ ಸೂತ್ರ ಹಿಂದಿನ ಕ್ಲಾಸ್ನಾಗ ಮಾಡಿದ್ದದ. ಸೊ ಆ ಸೂತ್ರ ನೋಡ್ಕೊಳ್ರಿ. ಫಸ್ಟ್ ನಮಗೆ ಎಷ್ಟು ನಷ್ಟ, ರೂಪಾಯಿದೊಳಗೆ ಎಷ್ಟು ನಷ್ಟ ಆಯ್ತು ಅಂತ ತಿಳ್ಕೊಬೇಕ. ಆಮೇಲೆ ಏನಾಗುತ್ತೆ ಅಂದ್ರೆ ನಮಗೆ ಶೇಕಡಾಕ್ ಅದನ್ನ
ಕಂಡಿಡ್ಯಾಕ ಬರ್ತೈತಿ, ಇಲ್ಲ ಬರಂಗಿಲ್ಲ. ಸರಿಯಾ? ಕೊಂಡದ್ದು ಎಷ್ಟಕ್ಕಪ್ಪ? 1200ಕ್ಕ. ಮಾರಿದ ಎಷ್ಟಕ್ಕಪ್ಪ? ಇದ ನಷ್ಟವನ್ನ ಕಂಡಿಡಿತಕ್ಕಂಥ ಸೂತ್ರ ಇದು. ನಷ್ಟ ಈಸ್ ಈಕ್ವಲ್ ಟು ಎಸ್ ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ಓಕೆ, ಸೊ ಈಗ 1200 ಒಳಗೆ 900 ಕಳೆದ್ರೆ 300 ರೂಪಾಯಿ ಆಗುತ್ತಾ. ಅಂದ್ರೆ ನಷ್ಟ ಎಷ್ಟಾಗೈತೆ ಅಂದ್ರ ಒಟ್ಟು ರೂಪಾಯಿಗಳಲ್ಲಿ 300 ರೂಪಾಯಿ ಆಗೈತಿ. ಶೇಕಡ ತರಬೇಕು ಅಂದ್ರ ಶೇಕಡ ಹಾನಿ ಈಸ್ ಈಕ್ವಲ್ ಟು ಹಾನಿಯಾಗಿದ್ದ ರೊಕ್ಕ ಎಷ್ಟಕ್ಕಾಗೈತಿ, ಎಷ್ಟಕ್ಕೆ ಕೊಂಡುಕೊಂಡಿತ್ತು ಬರಿಬೇಕಾಗತ್ತ. ಸರಿಯಾ? ಹಾನಿಯಾಗಿದ್ದು ಎಷ್ಟಪ್ಪ? 300 ರೂಪಾಯಿ. ಬೇಕಿದ್ರೆ ಹಿಂಗೂ ಕೊಡ್ತಾ ಬಿಡ್ರಿ, ನೀವು ಬೆಕ್ಕದಂಗೆ ಹೊಡಿರಿ. ಎಸ್, ಹಿಂಗೂ ಕೊಡ್ತಾ ಬಿಡ್ರಿ. ಎಸ್ ಸರ್, 2 0 ತೆಗಿತೀನನ್ರಿ, ಇವನರ ತೆಗಿರಿ. ಸರಿ, 3 1 3 4 ಮತ್ತೆ 4 ಏನ್ ಮಾಡ್ಬೇಕು? 100ಕ್ಕೆ ಭಾಗಿಸ್ಬೇಕು. ಸೊ ನಿಮಗೆ ಬಾಧ್ಯತೆ ನಿಯಮಗಳು ಗೊತ್ತಿದ್ರ ಇದು ವಿಶೇಷವಾಗಿ ಭಾಗವತ್ ಗೊತ್ತಾಗುತ್ತ. 4 2 8, ಇನ್ನೆರಡು ಉಳಿತು 4 5. ಎಸ್ ಆಗಿದ್ರೆ 25% ಅಥವಾ ಶೇಕಡ 25 ಏನಾಯ್ತು ಅಂತಂದ್ರ ಆ ಬೈಸಿಕಲ್ನಿಂದ ಅವಂಗ ಹಾನಿ ಆಯ್ತು. ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್ ಕೊಡ್ಲಿ. ಇನ್ನೊಂದು ಎಕ್ಸಾಂಪಲ್ ತಗೊಂಡು ಇದೇನು ಚೇಂಜ್ ಮಾಡಲಿ? ಹೆಸರು ಚೇಂಜ್ ಮಾಡ್ತೀನಿ. ಹೆಸರು ಚೇಂಜ್ ಮಾಡ್ತೀನಿ ನೋಡ್ರಿ. ಏನು ತಗೋಲಿ? ನಮ್ಮ ಮಕ್ಳು ಅಂತಿರ್ತಾರೆ, ಹೆಣ್ಮಕ್ಳು. ಸರ್ ಬರೀ ಏನು ಮಾಡ್ತಾರ ಅಂತಂದ್ರೆ ಗಂಡು ಮಕ್ಳ ಹೆಸರು ತಗೊಂತಾರ ಅಂತ. ನಿಮ್ಮ ಹೆಸರು ತಗೋಲೆ, ನಾನು ಯಾರ ಹೆಸರು ತಗೋಲಿ? ಕೃತಿಕಾ ಅಂತ ತಗೊಂತೀನಿ. ಎಸ್, ಕೃತಿಕಾ ಏನ್ ಮಾಡ್ತಾಳ ಅಂತಂದ್ರ 1500 ರೂಪಾಯಿಕ 1500ಗೆ 1500 ರೂಪಾಯಿಗೆ ಏನ್ ಕೊಂಡ್ಕೊಳ್ಬೇಕು? ಹೆಣ್ಣುಡಿಗೆಲ್ಲ ಹಾಕಿ ಒಂದು ಬ್ಯಾಗ್ ಕೊಂಡಳು. ಸೊ ಆಕೆಗೆ ಹಾಕೋದು ಕಂಫರ್ಟ್ ಆಗ್ಲಿಲ್ಲ ಅಂತ ತಿಳ್ಕೊಂಡು ಏನ್ ಮಾಡ್ತಾಳ ಅಂದ್ರ 1000 ರೂಗೆ ವಾಪಸ್ ಏನ್ ಮಾಡ್ತಾಳ? ತನ್ನ ಸ್ನೇಹಿತೆಯಾದ ಪೂಜಾಳಿಗೆ ಮಾರಿದಳು. ಹಾಗಾದರೆ ಅವಳಿಗೆ ಆದ ಶೇಕಡ ಹಾನಿ ಎಷ್ಟು? ಇದು ಆದ ನೋಡ್ರಪ್ಪ, ಇದು ಆದ. ಮತ್ತೆ ಇದಕ್ಕೂ ನೀವು ಫೋನ್ ಹಚ್ಚಿರಿ. ಆದ ಹಾನಿ ಎಷ್ಟು ಚೆಕ್ ಮಾಡೋಣ. ಫಸ್ಟ್ ಹಾನಿ ಕಂಡಿಡಿಯೋಣ. ಆಕಿ ನಷ್ಟ ಆಗಿದ್ದನ್ನು ಕಂಡುಹಿಡಿಬೇಕಾಗೈತೆ ನಾವು. ಹೀಗಾಗಿ ಇಲ್ಲಿ ನಷ್ಟದ ಸೂತ್ರ ಏನಪ್ಪಾ ಅಂತಂದ್ರ ನಷ್ಟದ ಸೂತ್ರ ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ಹಾಗಿದ್ರೆ ಆನ್ಸರ್ ಏನ್ ಸಿಗುತ್ತೆ? ಕೊಂಡ ಬೆಲೆ ಎಷ್ಟಪ್ಪ? 1500. ಮಾರಿದ ಎಷ್ಟಕ್ಕಪ್ಪ? 1000. ಹಾಗಿದ್ರೆ ಎಷ್ಟು ಲಾಸ್ ಆಯ್ತು ಅಂದ್ರ 500 ರೂಪಾಯಿ ಲಾಸ್ ಆಯ್ತು. 500 ರೂಪಾಯಿ ಲಾಸ್ ಆಗೈತಿ ಅಂತಂದ್ರ ಶೇಕಡದ ನಮ್ಗೆ ಸೂತ್ರ ಐತಿ. ಆ ಶೇಕಡ ಸೂತ್ರ ಹಾಕ್ರಿ. ಏನೈತಿ ಸೂತ್ರ? ಎಸ್, ಶೇಕಡ ಹಾನಿ ಈಸ್ ಈಕ್ವಲ್ ಟು ಹಾನಿ ಇಂಟು 100 ಮತ್ತ ಕೊಂಡ ಬೆಲೆ ಹಾಕೊಂಡ್ರಿ. ಈಗ ಈ ಸೂತ್ರ ತಕ್ಕಂಗ ಹಾನಿ ಎಷ್ಟಾಗೈತಿ? ಲಾಸ್ ಎಷ್ಟಾಗೈತಿ? 500 ಆಗೈತಿ. ಎಷ್ಟಕ್ಕ? 100ಕ್ಕ. ಕೊಂಡ್ಕೊಂಡದ್ ಎಷ್ಟಕ್ಕ? 1500ಕ್ಕ. ಎಲ್ಲಿ ಬೇಕಾದಲ್ಲಿ ಕಟ್ತಾ ಬಿಡ್ರಿ ನೀವು, ನಿಮಗ್ ತಿಳಿದದ್ದು. ಈ 2 0 ತೆಗೆದ್ಬಿಡೋಣ. ವೆರಿ ಸಿಂಪಲ್. ಸರಿ, ಹಾಗಿದ್ರೆ 5 1 5 3 ಸೊ ಇನ್ನು 2 0 ಹಂಗ ಉಳಿಸ್ರಿ. 3 ಕಟ್ತಾ ಹೊಡಿ ನೋಡ್ರಿ. 3 1 3 3 3 9 ಮತ್ತೊಂದು ಉಳಿತು. ಇಲ್ಲಿ 10 ಐತಿ. 3 3 9 ಮತ್ತೊಂದು ಉಳಿತು. 10 ಹಂಗಿಲ್ಲ, 0 ಅಂತ ತಗೊಂತೀವಿ. ಮತ್ 3 3 ಎಸ್, ಇಷ್ಟ ನೋಡ್ರಿ. ನಿಮ್ಗೆ ಗೊತ್ತೈತಿ ಅಂತ ತಿಳ್ಕೊಂಡು ಹೇಳತ್ತೀನಿ ಅದನ್ನ. ಹಾಗಿದ್ರೆ ಶೇಕಡ ಹಾನಿ ಎಷ್ಟಾಯ್ತು ಅಂತಂದ್ರ 33.33 ರೂಗಳು. 100ಕ್ಕ ಇಷ್ಟು ರೂಪಾಯಿ ಲಾಸ್ ಆತಕಿಗೆ. ಯಾವ ಇನ್ನೊಮ್ಮೆ ಹಿಂಗತಿ ಖರೀದಿ ಮಾಡ್ಬೇಡ ಕೃತಿಕಾ. ಎಸ್, ನಿಮ್ಗೆ ಇಷ್ಟು ಲೆಕ್ಕ ಕೊಡ್ತೇನೆ, ನೀವು ಮಾಡ್ರಿ. ಕರ್ತಾ ಹೊಡ್ ನೋಡ್ರಿ, ಬಿಡಕ್ ಹೋಗ್ಬೇಡ್ರಿ ಅದನ್ನ. ನೀವೆಲ್ಲ ಸ್ಪೀಡ್ ಆಗಿರ ಅಂತ ತಿಳ್ಕೊಂಡು ನಿಮ್ಗೆ ಸ್ಪೀಡ್ ಹೇಳತ್ತೇನೆ. ಸೊ ಸಂಖ್ಯೆ ಕೊಡ್ತೇನೆ, ನೀವು ಲೆಕ್ಕ ಮಾಡ್ರಿ. ಓಕೆ, ಬರೋದು ಹಾಕೋಲ್ರಿ ಯಾರು, ನೀವು ಲೆಕ್ಕ ಮಾಡಿದ್ದು. ಬರೀ ಮಾತಾಡಿ ಹಾಕ್ತಿರಿ, ಏನು ಉಪಯೋಗ ಇಲ್ಲ. ಹಂಗಾದ್ರ ಲೆಕ್ಕ ಏನಾಯ್ತು ಏನಾಗಿಲ್ಲ. ಸೊ ಇಲ್ಲಿ ಕೊಡ್ತೇನೆ, ಕ್ವಶನ್ ಕೊಡ್ತೇನೆ, ಕ್ವಶನ್ ಬರ್ಕೊಡ್ರಿ ನೋಡೋಣ. ಈ ಬೈಸಿಕಲ್ ಹಂಗ ಇರ್ಲಿ, ನಾನು ರೂಪಾಯಿ ಅಷ್ಟ ಚೇಂಜ್ ಮಾಡ್ತೀನಿ. 1200 ತೆಗೆದ್ ಬಿಡ್ರಿ, ಅಲ್ಲಿಗೊಂದು ಬೇರೆ ಅಮೌಂಟ್ ಹಾಕೊಳ್ಳೋನು. ಎಷ್ಟು ಹಾಕೊಳ್ಳೋನು? ಎಷ್ಟು ಹಾಕೊಳ್ಳಿಪ್ಪ? ಸೊ 1600 ರೂಪಾಯಿ ಕೊಂಡಿದ್ದು, 1200 ರೂಪಾಯಿ ಮಾರಿದ್ದು. ಇದು ಒಂದ್ ಲೆಕ್ಕ. ನಿಮ್ಗ ಎಲ್ಲ ಸೇಮ್ ಇರ್ಲಿ.
ಬೇಕಿದ್ರೆ ನೀವು ಬೈಸಿಕಲ್ ಬದಲು ಬೇರೆ ಏನಾದ್ರು ಸೇರಿಸ್ಕೊಳ್ರಿ. ಇನ್ನು ಎರಡನೇದು ಕೊಡ್ತೀನಿ ನೋಡ್ರಿ, 2,000 ರೂಪಾಯಿ ಕೊಂಡದ್ದು 1,800 ರೂಪಾಯಿ ಮಾರಿದ್ದು. ಓಕೆ, ಎಲ್ಲ ಸೇಮ್ ಇರ್ತದ ಈ ಅಮೌಂಟ್ ಅಷ್ಟೇ ಬೇರೆ ಮಾಡ್ಕೊಳ್ರಿ. ಮೂರನೇದೊಂದು ಹಾಕಿ ನೋಡ್ರಿ, 5,600 ರೂಪಾಯಿ ಕೊಂಡಿದ್ದಾಯ್ತು. ಸೊ ಇನ್ನು ಮಾರಿದ್ದು ಎಷ್ಟು ಅಂತಂದ್ರೆ ಇಲ್ಲಿ ಹೆಚ್ಚಿರ್ತು ನೋಡ್ರಿ, 5,300 ರೂಪಾಯಿ ಮಾರಿ ಐತಿ. ಈ 3 ಲೆಕ್ಕ ಮಾಡಿ ಹಾಕ್ತೀನಿ ನನಗೆ. ಓಕೆ, ಆ 3 ಲೆಕ್ಕ ಮಾಡಿ ಹಾಕ್ರಿ. ಎಸ್, ಇನ್ನು ವಿಧಾನ 13ಕ್ಕೆ ಹೋಗೋಣ. ವಿಧಾನ ಎಷ್ಟಪ್ಪ ಅಂದ್ರ 13ಕ್ಕೆ ಹೋಗೋಣ್ರಿ. ಎಸ್, ಏನೈತಿ ವಿಧಾನ 13? ಕೊಂಡ ಬೆಲೆ ಮತ್ತು ಶೇಕಡಾ ಲಾಭ ಕೊಟ್ಟು ಮಾರಿದ ಬೆಲೆಯನ್ನ ಕೇಳ್ತಾರೆ. ಹಾಗಿದ್ರೆ ನಾವ್ ಏನ್ ಕಂಡುಹಿಡಿಬೇಕಾಯ್ತು? ಮಾರಿದ ಬೆಲೆಯನ್ನ. ಈಗ ಅವ್ ಏನ್ ಕೊಟ್ಟಾನ ಅನ್ನೋದು ವಿಶೇಷ ರೀ. ಬರೀ ಲಾಭ ಕೊಟ್ಟಿಲ್ಲ, ಶೇಕಡಾ ಲಾಭ ಕೊಟ್ಟಾನವ. ಶೇಕಡಾ ಲಾಭ ಕೊಟ್ಟಾನ, ಕೊಂಡ ಬೆಲೆಯನ್ನು ಕೊಟ್ಟಾನ. ಯಾವಾಗ್ಲೂ ನಮ್ಮ ಗಣಿತದ ಕ್ರಿಯೆ ಒಳಗ 2 ಕೊಡ್ತಾನವ. ಯಾವ್ದಾದ್ರು 2 ಅಂಶ ಕೊಡುಗೆ ಇರ್ತಾವ. ಆ 2 ಅಂಶವನ್ನು ತಗೊಂಡ್ ಕೆಲಸ ನಾವೇನ್ ಮಾಡ್ಬೋದು ಅಂದ್ರ ಸೂತ್ರದ ತಕ್ಕಂಗ ಲೆಕ್ಕ ಮಾಡಿಬಿಟ್ಟಿವಿ ಅಂದ್ರ ಡೆಫಿನೆಟ್ಲಿ ಏನಾಗ್ತೈತಿ ಅಂದ್ರ ನಮ್ಗ ಸಿಗ್ತೈತಿ. ಸೂತ್ರ ನಾನು ಇನ್ನು ಹೇಳಿದ್ನಲ್ಲ, ಆ ಸೂತ್ರ ಬರ್ದದ್ ಫೋಟೋ ಹೊಡೆದು ಹಾಕ್ರಿ ನನಗೆಲ್ಲರೂ. ಇವತ್ತ ಸೂತ್ರ ಏನ್ ಬರ್ದಿರಿ ಅದನ್ನ ಫೋಟೋ ಹೊಡೆದು ಹಾಕ್ರಿ. ಅವನ್ನೆಲ್ಲ ಬಾಯ್ಹಾಟ್ ಮಾಡ್ಬೇಕು. ನಾನು ಬಂದ ಮೇಲೆ ಕೇಳ್ತೇನೆ. ಫಸ್ಟ್ ಕ್ಲಾಸಿಗೆ ಜಾಯ್ನ್ ಆದ ತಕ್ಷಣಕ್ಕ ನೀವು ಆ ಸೂತ್ರನ ಬಾಯ್ಪಾಟ್ ಮಾಡಿದ್ದೆ ಕೇಳ್ತೇನೆ ನಾ. ಓಕೆ, ಮರಿಬೇಡ್ರೆ. ಈಗ ಹೇಳತ್ತೀನಿ ನೋಡು. ಸರಿ, ಹಾಗಿದ್ರೆ ಈಗ ಶೇಕಡಾ ಲಾಭ ಕೊಟ್ಟು ಮತ್ತು ಕೊಂಡ ಬೆಲೆ ಕೊಟ್ಟಾಗ ಮಾರಿದ ಬೆಲೆ ಸೂತ್ರ ಏನು? ಮಾರಿದ ಬೆಲೆ ಇಂಟು ಬ್ರಾಕೆಟ್ 100, 100 ಪ್ಲಸ್ ಶೇಕಡಾ ಲಾಭ ಕೊಟ್ಟಿರ್ತಾನಂತವ. ಶೇಕಡಾ ಲಾಭನ 100ಕ್ಕೆ ಎಷ್ಟು ರೂಪಾಯಿ ಲಾಭ ಆಗೈತಿ? 100ಕ್ಕೆ ಎಷ್ಟು ರೂಪಾಯಿ ಲಾಭ ಆಗೈತಿ? ಪ್ಲಸ್ ಕೊಟ್ಟಾನ ನೋಡ್ರಿ, ಇಲ್ಲಿ ಪ್ಲಸ್ ಕೊಟ್ಟಾನ. ಓಕೆ, 100ಕ್ಕೆ ಎಷ್ಟಾಗೈತಿ? ಸೊ ಡಿವೈಡೆಡ್ ಬೈ ಶೇಕಡಾ ಇದ್ದೇ ಇರ್ತದ ಕೊಂಡ ಬೆಲೆ. ಮಾಡಿಬಿಡು. ಇದೊಂದು ಎಕ್ಸಾಂಪಲ್ ಕೊಟ್ಟಾನ. ಒಂದು ಆಕಳನ್ನು 850 ರೂಪಾಯಿಗೆ ಕೊಂಡು, ಅದೆಂತ ಆಕಳ ಇರ್ಬೇಕು? 850 ರೂಪಾಯಿ ಮಾರಾಮರ ಎಂತ ಇರ್ಬೇಕು? 850 ರೂಪಾಯಿ ಆಕಳ ಸಿಗುದಿಲ್ರಿ. ಹಾಲ ಸಿಗವಲ್ಲು, ತುಪ್ಪನ ಸಿಗವಲ್ಲು. ನೋಡ್ರಿ, ನಾನು ತೀರ್ಲಿ ಹಂಗ ಮಕ್ಕಳಿಗೆ ಟಫ್ ಆಗ್ಬಾರ್ದು ಸಣ್ಣ ಕರೀತಾರೆ ಅಷ್ಟೇ, ಜೋಕ್ ಮಾಡಿದೆ. ಸೊ ಇರ್ಲಿ, ಒಂದು ಆಕಳನ್ನ ಎಷ್ಟು ಕೊಂಡೈತಿ? ಕೊಂಡ ಬೆಲೆ ಸಿಕ್ಕೈತಿ ನಮ್ಗ. ಆಕಳನ್ನ ಕೊಂಡ ಬೆಲೆ 850 ರೂಪಾಯಿ. ಓಕೆ, ನಂತರ 100ಕ್ಕೆ 8 ರೂಪಾಯಿ ಲಾಭ ಆಗುವಂಗ. ಇಲ್ಲಿ ಆಲ್ರೆಡಿ 8 ಅದಾವ, 8 8 16 ಆಯ್ತು. ಮ್ಯಾಗ ಒಂದ 50 16 ನೋಡ್ರಿ ಎಷ್ಟಾಗ್ತೈತಿ? 8. ಒಂದಿಷ್ಟು ಅಮೌಂಟ್ ನಮ್ಗೆ ಗೊತ್ತಾಯ್ತಿ ಎಷ್ಟು ಅಂತೇಳಿ. ಲಾಭದಿಂದ ಮಾರಿದರೆ ಮಾರಿದ ಬೆಲೆ ಎಷ್ಟು? ಎಸ್, ಲಾಭ ಎಷ್ಟಾಗೈತಿ? ಪರ್ಸೆಂಟ್ ಎಷ್ಟಾಗೈತ್ರಿ? 8% ಆಗೈತಿ. ಹಾಗಿದ್ರೆ ಮಾರಿದ ಬೆಲೆ ಸೂತ್ರದಂಗ ಹೋಗುನು. 100ಕ್ಕೆ 8 ರೂಪಾಯಿ ಲಾಭ ಆಗೈತಿ. ಸೊ ಈ ಶೇಕಡಾ ಇಂಟು 850 ಅಂದ್ರೆ 850. ಈಗ ನಾವು ಕಂಡು ಹಿಡಿಯತ್ತಿದ್ದು ಮಾಬೇನ. ಓಕೆ, ನೋಡು, ತೆಗೆದ್ಬಿಡು ನೀ 2 0 ತೆಗಿನೋ ಬೇಡ. ಸೊ ತೆಗಿಕಿನ ಮೊದಲು ಕೂಡಿಸ್ಕೊಂಡ್ಬಿಡು ನೀವನ್ನ. 108 ಆಗತ್ತ. 100ಕ್ಕೆ 8 ಸೇರಿದ್ರೆ 108 ಆಗತ್ತ. ಡಿವೈಡೆಡ್ ಬೈ 100, 100 850. ಸರ್, ಇಲ್ಲಿ ಪ್ಲಸ್ ಐತಿ, ನಮ್ಗೆ ಕರ್ತ ಹೊಡ್ಯಾಕ ಬರಂಗಿಲ್ಲ. ಸೊ ಇಲ್ಲಿ ಏನಿಲ್ಲ ಅಂದ್ರೂ ಛೇದದೊಳಗೆ 1 ಇರ್ತತಿ, ಅಥವಾ ಮ್ಯಾಗರ ಅಂಶದಾಗ 1 ಇರ್ತತಿ. ನೋಡೋಣ ಮಾಡಿ. ಹೆಂಗ್ ಕರ್ತ ಹೊಡಿಲಿ ನಿಮ್ಗ ಈಸಿ ಮಾಡ್ಲಿ. ಗುಂಡ್ಲೆ ಬಂದತ್ತಲ್ಲ ಇಲ್ಲಿಗ ಆಲ್ರೆಡಿ. ಈ ಪೂಜಿಗೆ ತೆಗೆದ್ ಬಿಡ್ರಿ. 5 2 10, 5 1 5, 5 7. ಎಸ್, ಬಂತ ನೋಡ್ರಿ. ಈಗ ಇಲ್ಲಿ ಕರ್ತ ಹೊಡಿತೀನಿ ನೋಡ್ರಿ. 2 1 2, 2 5 10, 2 4 8. ಗುಡ್. ಈಗ 54 ಗುಂಡ್ಲೆ 17 ಅಂತ ಬಂತು. ಇದನ್ನ ಗುಣಾಕಾರ ಮಾಡಿದ್ರಿ ಅಂತಂದ್ರ ನಿಮ್ಗೆ ಏನ್ ಸಿಗುತ್ತ ಅಂದ್ರೆ ಈಗ ಮಾರಿದ ಬೆಲೆ ಸಿಗ್ತೈತಿ. ಸರಿ, ಹಾಕಿದ್ರೆ 7 4 ಎಷ್ಟಪ್ಪ ಅಂದ್ರ 28. ಹೌದಿಲ್ರಿ? 7 4 28. 4 1 4, ಇದೊಂದ್ 2 6 ಆಗುತ್ತ. ಪ್ಲಸ್ ಕೊಟ್ಬಿಡ್ರಿ. 5 7 ಎಷ್ಟಪ್ಪ ಅಂದ್ರ 35. ಎಸ್, 5 1 5, ಅದೊಂದು 3 8. ಎಷ್ಟಾಯ್ತು ನೋಡ್ರಿ? ಕುಡ್ಸಾಕತ್ತೀವಿ ಈಗ ಇಲ್ಲೇ. 8ಕ್ಕೆ 8, 6 5 11. ಎಸ್, 918 ರೂಪಾಯಿ ಮಾರಿದ ಬೆಲೆ. ಎಕ್ಸಾಕ್ಟ್ ಆಗಿ ಮಾರಿದ ಬೆಲೆ 918. ನೋಡ್ರಿ, ಅವ ಶೇಕಡಾ ಲಾಭ ಕೊಟ್ಟಿದ್ದ. ಇಟ್ ಮೀನ್ಸ್ 100ಕ್ಕೆ ಎಷ್ಟು ಲಾಭ ಅಂತ ಕೊಟ್ಟಿದ್ದ. ಆ 100 ಅಲ್ಲದ ಶೇಕಡಾ ಡಿವೈಡೆಡ್ ಬೈ ಹಿಂಗ್ ಬರ್ದಾಗ ಡಿವೈಡೆಡ್ ಬೈ ಏನಾಗುತ್ತೆ? 8 ಡಿವೈಡೆಡ್ ಬೈ 100. ಸೊ ಇಲ್ಲಿ ಪ್ಲಸ್ 100 ಎಲ್ಲಿಂದ ಬಂತು ಅಂತಂದ್ರೆ 100ಕ್ಕೆ ಆದ ಲಾಭ. ಇದು 100ಕ್ಕೆ ಆದ ಲಾಭ. ಗೊತ್ತಾಯ್ತು? ಸೊ ಈಗ ಈ ಲೆಕ್ಕ ಬರ್ಕೊಳ್ರಿ.
ಬರ್ಕೊಡ್ರಿ. ಬರ್ಕೊಂಡ್ಮ್ಯಾಗ ಈಗ ನಾನು ಒಂದು ಕೊಡ್ತೀನಿ ನೋಡ್ರಿ, ಇದನ್ನ ದುಡ್ಡು ಜಾಸ್ತಿ ಮಾಡಿ ಕೊಡ್ತೀನಿ ನಾನು. ಎಲ್ಲಿಯೂ ನಮಗ ಒಂದು ಆಕಳ 850 ರೂಪಾಯಿ ಸಿಗುದಿಲ್ಲ. ಸಿಕ್ಕರೆ ಹೇಳ್ರಿ, ಏನ್ ಮಾಡಿಬಿಡ್ತೀನಿ, ನಾನೊಂದು ಗೋಶಾಲೆ ತೆಗೆದು ಬಿಡ್ತೀನಿ. ಓಕೆ, ಜಗ್ಗೆರ ತೊಗೊಂಬಂದು ಸಾಕ್ಬಿಡ್ತೀನಿ. ಸುಮ್ಮ ಎಲ್ಲಿ ಹಿಂಗ ಕುಂದ್ರಿ, ಏನು ಹೋದ ಒಂದ್ 8-10 ಲಕ್ಷ ರೂಪಾಯಿ ಒಟ್ಟು ಕೆಲಸ ಗೋಶಾಲೆ ಮಾಡಿಬಿಡುದಂತ. ಅದ್ರ ಮೂತ್ರನೂ ಇಂಪಾರ್ಟೆಂಟ್, ಅದ್ರ ತುಪ್ಪ, ಅದ್ರ ಬೆಣ್ಣೆ ಏನ್ ಹೇಳುವಂಗಿಲ್ಲ, ಅಷ್ಟು ಲಾಭ ಐತಿ. ಸೊ ಇರ್ಲಿ, ಗೋಮಾತೆ ನೋಡ್ರಿ, ಮಾತೆ ಅಂತ ಕರಿತೀವಿ. ಇರ್ಲಿ, ಈಗ ಇದನ್ನ ಇನ್ಕ್ರೀಸ್ ಕ್ವಶನ್, ಇನ್ಕ್ರೀಸ್ ಎಸ್ ಏನ್ ಇನ್ಕ್ರೀಸ್ ಸರ್ ಕ್ವಶನ್ ಅಂದ್ರ, ಇದನ್ನ 8,500 ರೂಪಾಯಿಕ 8,500 ರೂಪಾಯಿಕ 8,500 ರೂಪಾಯಿಕ ಒಂದು ಆಕಳ ಖರೀದಿ ಮಾಡಿ ಶೇಕಡ 80ರಷ್ಟು ಲಾಭಕ್ಕ ನಾವೇನ್ ಮಾಡಕತ್ತೀವಿ ಅಂದ್ರೆ ಮಾರಾಕ್ತೀವಿ. ಹಾಗಿದ್ರೆ ಅದನ್ನ ಮಾರಿದ ಬೆಲೆ ಸೇಮ್ ಲೆಕ್ಕ ಮತ್ತ 100ಕ್ಕ ಎಷ್ಟು ಲಾಭ ಆಗೈತಿ, 80 ರೂಪಾಯಿ ಲಾಭ ಆಗೈತಿ. ಶೇಕಡಕ್ಕ ಶೇಕಡ, ಬ್ರೊಕೆಟಿಗೆ ಬ್ರೊಕೆಟ್, ಇಲ್ಲಿ ಮಾಬಿ ಇದ್ದ ಇರ್ತದ. ಓಕೆ, ಎಷ್ಟಕ್ಕ ಮಾರಾಟ ಆಗೈತಿ ಅಂದ್ರೆ 8,500 ರೂಪಾಯಿಗೆ ಮಾರಾಟ ಆಗೈತಿ. ಹಾಗಿದ್ರೆ 100 + 80 ಎಷ್ಟು, 180 ಡಿವೈಡೆಡ್ ಬೈ 100ಕ್ಕೆ 100 8,500ಕ್ಕೆ 8,500 ಛೇದದೊಳಗೆ ಏನಿಲ್ಲ ಅಂದ್ರೂ ಒಂದ್ ಇರ್ತೈತಿ. ಈ 2 0 ಈ 2 0 ಹೋಯ್ತು, ಒಂದ್ಲೆ ಒಂದು ಇದನ್ನ ಕೈ ಬಿಟ್ಬಿಟ್ರಿ, ಛೇದದೊಳಗೆ ಒಂದಿದ್ರ. ಇನ್ನ ಡೈರೆಕ್ಟ್ ಏನ್ ಮಾಡ್ಬೇಕಾಗತ್ತ ಅಂತಂದ್ರೆ ನಾವು 85ಕ್ಕ ಮತ್ತು 180ಕ್ಕ ಗುಣಿಸ್ಬೇಕಾಕೈತಿ. ಸೊ ನೋಡ್ರಿ, 180ಕ್ಕ 85 ಗುಣಿಸುನಂತ 5 ಪೂಜಿಲೆ ಪೂಜಿ, 5 8 40, 5 1 5, ಇದೊಂದು 9. ಎಸ್, 8 ಪೂಜಿಲೆ ಪೂಜಿ, 8 8 64, 8 1 8. ಸೊ ಒಂದ 6 14 ಆತು. ವಾರೆ ಬಾ, 13 5 ಎಸ್ ಬಿಡಿ 10 15,300 ರೂಪಾಯಿಕ ಮಾರಾಟ ಮಾಡಿದಂಗ ಆತ್ ನೋಡ್ರಿಪ್ಪ. ನೋಡ್ರಿ, ಒಂದ್ ಸುಮಾರು ನೀವು ಲೆಕ್ಕ ಮಾಡ್ರಿ, ಮಾರಿದ ಬೆಲೆ ಇಲ್ಲಿ ಬೇರೆ ಬಂತು ನೋಡ್ರಿ, ಮಾರಿದ ಬೆಲೆ ಬೇರೆ ಬಂತು. 80 ರೂಪಾಯಿ ತಗೊಂಡಿ ನಾವು ಲಾಭ, ಒಂದಲ್ಲ ಎರಡಲ್ಲ. ಇಲ್ಲಿ 8 ರೂಪಾಯಿ ತಗೊಂಡಿದ್ವಲ್ಲ, ಅದಕ್ಕೆ ಇಷ್ಟು ಕಡಿಮೆ ಬಂದಿತ್ತು. 80 ರೂಪಾಯಿ ತಗೊಂಡಿವಿ, 80 ರೂಪಾಯಿ ಲಾಭ. ಸೊ ಇಷ್ಟು ಹಚ್ಕೋಬಹುದು ನೀವು. ಓಕೆ, ಸೊ ನಾನು ಬೇರೆ ಲೆಕ್ಕ ಕೊಡ್ತೀನಿ, ನೀವು ಮಾಡಿ ಹಾಕ್ರಿ. ಏನಿಲ್ಲ, ಕ್ವಶನ್ ಬರ್ಕೊಡ್ರಿ, ಕ್ವಶನ್ ಬರ್ಕೊಂಡು ಆ ಸೂತ್ರದ ಮೆನ್ಷನ್ ಮಾಡ್ರಿ. ಎಲ್ಲಿ ಕೂಡ್ಸು ಕ್ರಿಯೆ ಐತೆ ಅಂದ್ರೆ ಎಲ್ಲಿ ಸಂಕಲನ ಐತೆ ಅಲ್ಲಿ ಸಂಕಲನ ಮಾಡ್ರಿ, ಎಲ್ಲಿ ಗುಣಿಸು ಪ್ರಕ್ರಿಯೆ ಬರ್ತಾ ಅಲ್ಲಿ ಗುಣಾಕಾರ ಮಾಡ್ರಿ. ಇಷ್ಟೇ ನೋಡಿ, ಆನ್ಸರ್ ಸಿಗ್ತೈತಿ. ನೋಡೋಣ, ಮಾರಿದ ಬೆಲೆ ಕಂಡು ಹಿಡಿತೀರಿ. 3 ಲೆಕ್ಕ ಕೊಡ್ಲಿ, ಮಾಡಿ ಹಾಕ್ರಿ ಅನ್ನತೀನಿ. ಒಟ್ಟ ಮಾಡಿ ಹಾಕೊಳ್ರಿ ಆಗಿರಿ. ಎಸ್, ಈಗ ಆಕಳ ಚೇಂಜ್ ಮಾಡ್ತೀನಿ ನಾನು. ಫ್ರಿಜ್ ಆಯ್ತು, ಇಸ್ತ್ರಿ ಪೆಟ್ಟಿಗೆ ಆಯ್ತು. ನಿಮ್ಗೆ ಎಕ್ಸಾಂಪಲ್ಲು ಪುಸ್ತಕ ತಗೊಳ್ಳೋಣ, ಯಾವುದೋ ಒಂದು ಪುಸ್ತಕ ತಗೊಳ್ಳೋಣ. 1,000 ರೂಪಾಯಿಕ ಕೊಂಡ್ಕೊಂಡು ಬರ್ರಿ, ಅದನ್ನು 12 ರೂಪಾಯಿ ಲಾಭಕ್ಕೆ ಮಾರಾಟ ಮಾಡ್ರಿ. ಓಕೆ, ಸೊ ಲೆಕ್ಕ ಮಾಡ್ಲಿ ನಾನು. ಇವಷ್ಟ ಚೇಂಜ್. ಈಗ 1,000 ರೂಪಾಯಿಕ ಕೊಂಡಿವಿ, ಗೊತ್ತಿರಲಿ, ಇದು ಕೊಂಡದ್ದು, ಮಾರಿದ್ದಲ್ಲ. ಶೇಕಡ ಲಾಭ ಎಷ್ಟು ಮಾಡ್ಕೊಂಡಿವಿ, 12 ಮಾಡ್ಕೊಂಡಿವಿ. ಅಂದ್ರೆ ಸೂತ್ರದಾಗ ಹಾಕಿ ಬಿಡುನ್ರಿ, 100ಕ್ಕ 12 ರೂಪಾಯಿ ಲಾಭ ಮಾಡಿವಿ, ಡಿವೈಡೆಡ್ ಬೈ ಶೇಕಡ, ಶೇಕಡ ಇಂಟು 1000ಕ್ಕ 1000. ಹಾಗಿದ್ರೆ 100 + 12 ಅಂದ್ರ 112 ಡಿವೈಡೆಡ್ ಬೈ 100, 1000ಕ್ಕ 1000. ಈ 2 0 ಈ 2 0 ತೆಗೆದ್ ಬಿಡ್ರಿ. ಸೊ 12 112 ಒಂದ್ಲೆ 112 112 ಒಂದ್ಲೆ 112 ಹಚ್ಚಿ ಬಿಡ್ರಿ. 0ಕ್ಕ 0 0ಕ್ಕ 0. ಎಷ್ಟು ಬಂತಪ್ಪ ಮಾರಾಟದ್ದು? ಎಷ್ಟು ಬಂತು? 1,120 ರೂಪಾಯಿ ಮಾರಿದ ಬೆಲೆ ಮಾಪೆ ಸಿಕ್ತು. ಎಷ್ಟು ಈಸಿ ಮಾಡ್ತೀನಿ ನೋಡಿ ನಾನು ನಿಮ್ಮಂಗ. ನೀವು ಮಾಡ್ರಲ್ಲ ಹಿಂಗ. ಎಸ್, ಬರ್ಕೋರಿ. ಒಂದು ಎಕ್ಸಾಂಪಲ್ ಸಂಖ್ಯೆ ಕೊಡ್ಲಾ? ಸಂಖ್ಯೆ ಕೊಡ್ತೇನೆ ನೋಡ್ರಿ, ತಗೊಂಡ್ಬಿಡ್ರಿ. ಇನ್ನೊಬ್ಬರು ಬರ್ತಾ ಟಫ್ ಆಗ್ತಾ ಹೋಗ್ತಾವ. ಸೊ ಇಲ್ಲಿ ಬೇಕಾದ ವಸ್ತು ಬರ್ಕೊಳ್ರಿ ನೀವು. 1,200 ರೂಪಾಯಿಕ ಇದು 1 ಲೆಕ್ಕ. ನಿಮ್ಗ ಶೇಕಡ ಲಾಭ 10 1 ಲೆಕ್ಕ. ಓಕೆ, ನೀವು ಮಾಡಿ ಹಾಕ್ಬೇಕು ನನಗೆ. ಎರಡನೇದು ಕೊಡ್ತೀನಿ, 1,500 ರೂಪಾಯಿಗೆ ಒಂದು ವಸ್ತು ಖರೀದಿ ಮಾಡೀನಿ, ಶೇಕಡ ಲಾಭ 15 ರೂಪಾಯಿ ಮಾಡ್ಕೊಳಕತ್ತೇನಿ. ಓಕೆ, ಮೂರನೇ ಲೆಕ್ಕ, 1,600 ರೂಪಾಯಿಗೆ ಒಂದು ವಸ್ತು ಖರೀದಿ ಮಾಡೀನಿ, 16 ರೂಪಾಯಿ ಲಾಭ ಮಾಡ್ಕೊತೀನಿ. ಓಕೆ, ನಾಲ್ಕನೇ ಲೆಕ್ಕ ಹಾಕಕತ್ತೀನಿ, 1,800 ರೂಪಾಯಿಗೆ ಒಂದು ವಸ್ತು ಖರೀದಿ ಮಾಡೀನಿ, 10 ರೂಪಾಯಿ ಲಾಭದಂಗೆ ಮಾರಾಟ ಮಾಡ್ತೀನಿ. ಓಕೆ, ನೆಕ್ಸ್ಟ್ 2,000 ರೂಪಾಯಿಗೆ ಒಂದು ವಸ್ತು ಖರೀದಿ ಮಾಡೀನಿ, ಇಲ್ಲಿ 15 ರೂಪಾಯಿಕ ನಾನು ಲಾಭ ಮಾಡ್ಕೊಂತೀನಿ. ಓಕೆ, ನೆಕ್ಸ್ಟ್ ಲೆಕ್ಕ ಕೊಡ್ತೀನಿ. ಸೊ 10,000 ರೂಪಾಯಿಗೆ ಒಂದು ವಸ್ತು ಖರೀದಿ ಮಾಡೀನಿ, ಇಲ್ಲೇ
100ಕ್ಕೆ 20 ರೂಪಾಯಿ ನಾನು ಏನ್ ಮಾಡ್ತೀನಿ ಅಂದ್ರೆ ಲಾಭ ಮಾಡ್ಕೊತೀನಿ. ಈ ಒಂದು 6 ಲೆಕ್ಕ ನೀವು ನನಗ ಮಾಡಿ ಹಾಕ್ಬೇಕು. ಓಕೆ, ಮಾಡಿ ಹಾಕಿಲ್ಲ ಅಂದ್ರ ಮತ್ತೆ ನೋಡ್ರಿ ಕ್ಲಾಸ ಮಾಡೋದಿಲ್ಲ ನಾನು ನಿಮ್ಗೆ. ಓಕೆ, ನಾನು ನಿಮ್ಗೆ ಕ್ಲಾಸ ಮಾಡಂಗಿಲ್ಲ. ಎಸ್, ನೋಡ್ರಿ ಇಲ್ಲಿ ಏನೇನು ಕೊಟ್ಟಿದ್ದಾವ, ಕೊಂಡ ಬೆಲೆ ಶೇಕಡ ಲಾಭ ಕೊಟ್ಟಿದ್ದ. ಈಗ ಲಾಭ ಕಂಡಿಡಿದ್ವಿ, ಇಷ್ಟೊತ್ತಿನ ಹಾನಿ ಒಂದು ಕಂಡಿಡಿವಿ ಕಿಲ್ಲ, ಮತ್ತೆ ಅದೊಂದು ಮೆಥಡ್ ಆಗ್ಲಿಲ್ಲ. ಸೊ ನೆಕ್ಸ್ಟ್ ವಿಧಾನ 14 ಅಂತ ಬರ್ಕೋರಿ. ವಿಧಾನ 14 ಅಂತ ಬರ್ಕೊಂಡ್ರಿ. ವಿಧಾನ 14 ಅಂತ ತಗೊಂಡು ಇಲ್ಲೇ ಹಾನಿ ಕೊಟ್ಟನವ. ಈಗ ನಾವು ಅವಾಗ ಮಾರಿದ ಬೆಲೆ ಕಂಡುಹಿಡಿಬೇಕು. ನೋಡ್ರಿ, ಲಾಭ ಕೇಳುವಾಗ ಪ್ಲಸ್ ಆಗುತ್ತಾ, ಹಾನಿ ಕಂಡುಹಿಡಿಬೇಕಾದಾಗ ಮೈನಸ್ ಆಗ್ತದ ಅದು. ಸರಿ, ಹಾಗಿದ್ರೆ ಇಲ್ಲಿ ನೋಡ್ರಿ 100 ಮೈನಸ್ ಶೇಕಡ ಹಾನಿ ಡಿವೈಡೆಡ್ ಬೈ 100 ಅಂತ ಕೊಟ್ಟೈತಿ. ಈ ಸೂತ್ರ ಇಂಟು ನಾವ್ ಎಷ್ಟು ರೂಪಾಯಿ ತಗೊಂಡ್ ಬಂದಿವಿ ಆ ತಗೊಂಡ್ ಬಂದಿರೋ ರೊಕ್ಕ. ಸರಿಯಾ? ಸೊ ಇಲ್ಲೊಂದು ವಾಚ್ 400 ರೂಪಾಯಿಗೆ ಮಾರಾಟ ಮಾಡ್ಕೊಂಡ್ರು. ಸೊ 400 ರೂಪಾಯಿಕ ತಗೊಂಡ್ ಬಂದಿನಿ ನಾನು ಅಂತ ಅನ್ಕೊಳ್ರಿ. ನಾನೊಂದು ವಾಚ್ ಖರೀದಿ ಮಾಡಕ್ ಹೋಗಿದ್ದೆ, 400 ರೂಪಾಯಿಕ ತಗೊಂಡ್ ಬಂದಿದ್ದೆ. ನನಗೆ ಹಾಕುವುದು ಇಷ್ಟ ಆಗ್ಲಿಲ್ಲ, ಅದಕ್ಕೆ 5 ರೂಪಾಯಿ ಸಾರಿ 100ಕ್ಕೆ 5 ರೂಪಾಯಿ ಅಥವಾ 5% ಹಾನಿಯಿಂದ ನಾನು ಮಾರಾಟ ಮಾಡಿದೆ ಅಂತಂದ್ರ ಎಷ್ಟು ರೂಪಾಯಿ ಲಾಸ್ ಆಯ್ತು ಅಂತ ಕೇಳತ್ತಾರ. ನಿಮ್ಗೆ ಸೇಮ್ ಸೂತ್ರ 100 ಮೈನಸ್ ಎಷ್ಟು ಹಾನಿ ಆಗೈತಿ ಡಿವೈಡೆಡ್ ಬೈ 100 ಗುಂಡ್ಲೆ ತಂದಿದ್ದು ಅಥವಾ ಕೊಂಡುಕೊಂಡಿದ್ದು. ಸರಿಯಾ? ಸರಿ. ಎಸ್, ಆಗಿದ್ರೆ 100 ಒಳಗ 5 ಹೋದ್ರ 95 ಆಗುತ್ತಾ, ಡಿವೈಡೆಡ್ ಬೈ 100ಕ್ಕೆ 100 400ಕ್ಕೆ 400. ನೋಡ್ರಿ, ಛೇದದೊಳಗೆ ಒಂದಿರ್ತತಿ, ಏನಿಲ್ಲ ಅಂದ್ರು 100ಕ್ಕೆ ನೋಡ್ರಿ ಈ 2 ಪೂಜಿ ತೆಗೆದು ಬಿಡ್ತೇನೆ. ಇನ್ನೇನಿದ್ರು ಇದನ್ನ ಗುಣಿಸ್ಬಿಟ್ರ ಆನ್ಸರ್ ಸಿಗುತ್ತ. ನೆಕ್ಸ್ಟ್ 4 5 ಎಷ್ಟಪ್ಪ ಅಂದ್ರ 20, 9 4 36, 38. ಹಾಗಿದ್ದರೆ ಮಾರಿದ ಬೆಲೆ ಎಷ್ಟು? 380 ರು. ತಿಳಿತೋ ಇಲ್ಲೋ? ಈಗ ಅವರು ಮಾಡ್ಯಾರ ನೋಡಿ, ಇಲ್ಲಿ 380 ಅನ್ಸಪ್ಪ ಬಂದೈತಿ. ಸೊ ಇಷ್ಟು ಈಜಿ ಲೆಕ್ಕ ಮಾಡಬಹುದು. ಹಾನಿ ಕೇಳಿದಾಗ ಶೇಕಡ ಹಾನಿ ಕೊಡ್ತಾನ, ಕೊಂಡ ಬೆಲೆ ಕೊಡ್ತಾನ, ಅವಾಗ ಮಾರಿದ ಬೆಲೆ ಕಂಡು ಹಿಡಿತಕ್ಕಂಥದ್ದು. ಅವಾಗ ಲಾಭ ಕೊಟ್ಟಾಗ ಪ್ಲಸ್ ಮಾಡಿದೀವಿ, ಹಾನಿ ಕೊಟ್ಟಾಗ ಮೈನಸ್ ಮಾಡಬೇಕು. ಲಾಭ ಕೊಟ್ಟಾಗ ಪ್ಲಸ್, ಹಾನಿ ಕೊಟ್ಟಾಗ ಮೈನಸ್. ಮತ್ತೆ ಹೇಳತ್ ನೋಡ್ರಿ, ಲಾಭ ಕೇಳಿದ್ದ ಅಂದ್ರ ಪ್ಲಸ್ ಮಾಡ್ರಿ, ಹಾನಿ ಕೇಳಿದ್ರ ನಮ್ಗೆ ಹಾನಿ ಆಗೈತಿ ಅಂದ್ರ ನಷ್ಟ ಆಗೈತಿ, ವ್ಯತ್ಯಾಸ ಆಗೈತಿ ಅಂದಂಗ ಅರ್ಥತ? ಎಸ್. ಸೊ ಇದಕ್ಕೊಂದಿಷ್ಟು ಲೆಕ್ಕ ಕೊಡ್ತೀನಿ, ಮಾಡಿ ಹಾಕ್ರಿ ನನಗೆ. ಈಸಿ ಜಗ್ ಈಸಿ ಐತಿ. ನೀವು ಅವ ಲೆಕ್ಕನು ಮಾಡಿ ನೋಡ್ಬೋದು ಬೇಕಾರ, ಎಕ್ಸ್ಟ್ರಾ ಏನ್ ಬೇಕಾಗಿಲ್ಲ. ಈಗೇನು ಕೊಟ್ಟಿನೆಲ್ಲ ಮೇಲೆ ಲಾಭ ಕಂಡಿಡಿಯಕ್ ಕೊಟ್ಟಿದ್ನಿಲ್ಲ, ಹಾನಿನೂ ಕಂಡುಹಿಡಿಬಹುದು ನೀವು. ಅದನ್ನ ಹಾನಿ ಅಂತ ನೋಟ್ ಮಾಡ್ಕೋಬೇಕು. ಬೇಡ, ನೀವು ಅಷ್ಟು ತಲೆ ಕೆಡಿಸ್ಕೋಬೇಡ್ರಿ, ನಾನೇ ಕೊಡ್ತೇನೆ ಒಂದಿಷ್ಟು ಎಕ್ಸಾಂಪಲ್ ಮಾಡ್ರಿ. ಸೊ ಅಮೌಂಟ್ ಅಷ್ಟು ಚೇಂಜ್ ಮಾಡ್ತೇನೆ, ಪರ್ಸೆಂಟೇಜ್ ಅಷ್ಟು ಚೇಂಜ್ ಮಾಡ್ತೇನೆ, ಎಲ್ಲ ಮೆಥಡ್ ಸೇಮ್. 500 ರೂಪಾಯಿಕ ಒಂದು ವಸ್ತು ಖರೀದಿ ಮಾಡಿದ್ವಿ, 6% ನಮ್ಗ ಏನಾಯ್ತು ಅಂದ್ರ ಹಾನಿ ಐತಿ. ಎಲ್ಲ ಉಳಿದು ಹಂಗ ಬರಿಬೇಕು ನೀವು. ಇದೊಂದು ಬಿಟ್ಟ ನೋಡ್ರಿ, ಇದೊಂದು ಬಿಟ್ಟ ಸ್ಥಳ ಮಾಡ್ರಿ, ಇದೊಂದು ಬಿಟ್ಟ ಸ್ಥಳ ಮಾಡ್ರಿ. ಗುಡ್ಡ, ವೆರಿ ಗುಡ್. ಇದು 1ನೇದ್ದು. ಎಸ್, 2ನೇದ್ದು 800 ರೂಪಾಯಿ ವಸ್ತು ಖರೀದಿ ಮಾಡಿತ್ತು. ಸೊ 100ಕ್ಕೆ 5 ರೂಪಾಯಿ ಲಾಸ್ ಮಾಡ್ಕೊಂತು. 1200 ರೂಪಾಯಿ ಒಂದು ವಸ್ತು ಖರೀದಿ ಮಾಡಿತ್ತು, 10 ರೂಪಾಯಿ ಲಾಸ್ ಮಾಡ್ಕೊಂತು 100ಕ್ಕೆ. ಸೊ ನೋಡ್ರಿ, ಭಾಳ ಈಜಿ ಸಿಕ್ತದ ಆನ್ಸರ್. 1500 ರೂಪಾಯಿ ಒಂದು ವಸ್ತು ಖರೀದಿ ಮಾಡಿತ್ತು, 6 ರೂಪಾಯಿದಷ್ಟು ಲಾಸ್ ಮಾಡ್ಕೊಂಡಿವಿ. ಪಾಯಿಂಟ್ನಾಗ ಬಂದ್ರೆ ಪಾಯಿಂಟ್ನಾಗ ಹಚ್ಚ್ರಿ. 2000 ರೂಪಾಯಿ ಒಂದು ವಸ್ತು ಖರೀದಿ ಮಾಡಿತ್ತು, 20 ರೂಪಾಯಿ ಲಾಸ್ ಮಾಡ್ಕೊಂಡಿವಿ. ಯಾಕ ಗೊತ್ತಿಲ್ಲ. ಸೊ ಅಲ್ಲಿ 1200 ರೂಪಾಯಿ ಒಂದು ವಸ್ತು ಖರೀದಿ ಮಾಡಿದ್ವಿ. ಸೊ ಅಲ್ಲಿ 5% ನಾವೇನ್ ಮಾಡ್ಕೊಂಡಿವಿ ಅಂದ್ರೆ ಲಾಸ್ ಮಾಡ್ಕೊಂಡಿವಿ. ಸೊ ಇಷ್ಟು ನೀವು ಲೆಕ್ಕ ನನಗ ಮಾಡಿ ಹಾಕಿ, ಬಿಡಕ್ ಹೋಗ್ಬೇಡ್ರಿ. ಎಸ್ ವಿಧಾನ 14 ಮುಗಿಸಿದೀವ ನಾವು. ಹೌದು, ಎಸ್ ವಿಧಾನ 14 ಮುಗೀತು. ವಿಧಾನ 15ಕ್ಕೆ ಬರ್ರಿ. ಬಹಳ ಚಂದ ಲೆಕ್ಕದ ನೋಡು. ವಿಧಾನ ಎಷ್ಟಪ್ಪ ಅಂದ್ರ 15. ವಿಧಾನ 15. ಓಕೆ. ಸೊ ಪ್ರಶ್ನೆ ಏನದ, ಅದಕ್ಕಿಂತ ಮೊದಲು ಏನ್ ಡಾಟಾಸ್ ಕೊಟ್ಟಾರ, ಏನೈತಿ ಮಾಹಿತಿ. ಮಾರಿದ ಬೆಲೆ ಕೊಟ್ಟಾನ ಅಂದ್ರೆ ಕೊಂಡ ಬೆಲೆ ಕಂಡು ಹಿಡಿಬೇಕು ಅಷ್ಟ ನಾವು. ಶೇಕಡ ಲಾಭ ಕೊಟ್ಟಾನ, ನೆಕ್ಸ್ಟ್ ಸೂತ್ರ ಹಾನಿ ಇದ್ದಾಗಿರುತ್ತೆ ನೋಡ್ರಿ. ಮಾರಿದ ಬೆಲೆ ಕೊಟ್ಟಾನ, ಶೇಕಡ ಲಾಭ ಕೊಟ್ಟಾನ, ಬಟ್ ಈಗ ಕಂಡು ಹಿಡಿಬೇಕಾಗಿದ್ದು ಕ್ವಶನ್ ಮಾರ್ಕ್ ಏನಂದ್ರೆ ಕೊಂಡ ಬೆಲೆ ಕೇಳಿದಾಗ ಅಥವಾ ಕೊಂಡ ಬೆಲೆ ಕಂಡು ಹಿಡೀರಿ ಅಂದಾಗ ಸೂತ್ರ ಚೇಂಜ್. 100 ಡಿವೈಡೆಡ್ ಬೈ 100 ಪ್ಲಸ್ ಶೇಕಡ ಲಾಭ ಇಂಟು ಮಾರಿದ ಬೆಲೆ. ಓಕೆ, ಅವಾಗ 100 ಕೆಳಗಿರ್ತಿತ್ತು, 100 ಏನ್ ಮಾಡ್ತಿತ್ರಿ ಕೆಳಗಿರ್ತಿತ್ತು. ಸೊ ಈಗ ಏನಾಗೈತಿ ಅಂತಂದ್ರ ಎಸ್ 100 ಮೇಲೆ ಒಂದೈತಿ. ಯಾಕಂದ್ರ ಅವಾಗ ನಾವು ಮಾರಿದ ಬೆಲೆ ಕಂಡು ಹಿಡಿತಿದ್ವಿ, ಈಗ ಮಾರಿದ ಬೆಲೆ ಕೊಟ್ಟನ, ಈಗ ಏನ್ ಕಂಡು ಹಿಡಿಬೇಕು ಹೇಳ್ರಿ ನಾವು ಮ್ಯಾಕ್ಸಿಮಮ್. ಸೊ ಕೊಂಡ ಬೆಲೆ ಕಂಡು ಹಿಡಿಬೇಕು. ಎಸ್ ಮಾಡೋಣ ಲೆಕ್ಕ.
ಕುರ್ಚಿಯೊಂದನ್ನ 720 ರೂಪಾಯಿಗೆ ಮಾರುವುದರಿಂದ 20 ರೂಪಾಯಿ, ಸಾರಿ 120 ರೂಪಾಯಿ ಲಾಭವಾದ್ರೆ ಅಂದ್ರೆ 20% ಲಾಭ ಆಯ್ತು ಅಂದ್ರೆ ಕೊಂಡ ಬೆಲೆ ಎಷ್ಟು? ಸೊ ಕುರ್ಚಿಯನ್ನ ಮಾರಿದ ಬೆಲೆ ಎಷ್ಟಪ್ಪ ಬರ್ಕೋಬೇಕು. ಇವನ್ನೆಲ್ಲ ನೀವು ಕಲಿಬೇಕಾದ ಕಲ್ಪ್ ಮ್ಯಾಕ್ ಸ್ಪೀಡ್ ಮಾಡ್ರಿ. 720 ರೂಪಾಯಿಕ ಮಾರೈತಿ, ಎಷ್ಟು ರೂಪಾಯಿ ಲಾಭ ಇಟ್ಕೊಂಡು ಮಾಡಿ? 100ಕ್ಕ 20 ರೂಪಾಯಿ ಲಾಭ ಇಟ್ಕೊಂಡು ಹಾಕಿದ್ರೆ ಕೊಂಡ ಬೆಲೆ ಏನು? ಸೂತ್ರ ಐತಿ ನೋಡ್ರಿ. ಸೊ 100ಕ್ಕೆ 100 ಇರ್ತ, ಚೇಂಜ್ ಆಗಂಗಿಲ್ಲ. ಬಟ್ ಕೆಳಗೆ ಏನಾಗುತ್ತ ಅಂತಂದ್ರ 100ಕ್ಕ ಎಷ್ಟು ರೂಪಾಯಿ ನಾವು ಲಾಭ ತಗೊಂಡಿವಿ. ಓಕೆ, ಸೊ ಎಂಟೈರ್ ಡಿವೈಡೆಡ್ ಬೈ ಹಾಕ್ಬಿಡ್ರಿ. ಓಕೆ, ಇಂಟು 720. 720 ಏನಿದು? ಮಾರಿದ ಬೆಲೆ, ಮಾರಿದ ಬೆಲೆ. ಓಕೆ, ಮಾರಿದ ಬೆಲೆ. ಸೂತ್ರ ಬೇಕ್ರಿ. ಸೂತ್ರ ಬೈಪಟ್ ಮಾಡಿದ್ರಿ ಅಂದ್ರೆ ಏನೂ ಇಲ್ಲ. 3 ಸೆಕೆಂಡ್ 4 ಸೆಕೆಂಡ್ ಲೆಕ್ಕ ನಮ್ಗೆ ಮುಗಿತೈತಿ. ಬಂದ ತಕ್ಷಣಕ್ಕೆ ನಾನು ನಿಮ್ಗೆ ಕೇಳು ಸೂತ್ರ ಬಾಯ್ಹಾಟ ಹೇಳಬೇಕು, ಮುಂದಕ್ಕೆ ಹೋಗ್ತೀವಿ ನಾವು. ಸರಿಯಾ? ಸೊ ಎಸ್ 120 ಆಗತ್ ನೋಡ್ರಿ. 100ಕ್ಕೆ 100 ಇಟ್ಬಿಡ್ರಿ. ಇದು 120ಕ್ಕೆ 120 ಇಡ್ರಿ. ಗುಂಡೆ 720. ಇದು ಬ್ರಾಕೆಟ್ ಹೋಗ್ಬಿಡ್ತೈತಿ ಆಟೋಮೆಟಿಕ್. ಮೇಲೆ ಲೆಕ್ಕದಾಗ ಬ್ರಾಕೆಟ್ ಹೋಗ್ತೈತಿ. ಸೊ ಛೇದಕ್ಕೆ ಛೇದ ಈ 0 ತೆಗೆದ್ ಬಿಡ್ರಿ. 12 ಲೆಕ್ಕ ಹೋಗುತ್ತೆ ನೋಡ್ರಿ. ಇದು ಹೋಗುತ್ತಾ? ಇಲ್ಲ, ಹೋಗಂಗಿಲ್ಲ. ಹೋಗ್ತೈತಿ ನೋಡ್ರಿ. ಬೇಕಾದ್ರೆ ನೀವು 12 ಬಗ್ಗೆ ಬರಂಗಿಲ್ಲ ಅಂದ್ರ ಈಗ ನೋಡ್ರಿ, 2 6 ಏನ್ರಿ? ಓಕೆ, 2 3 2 6 ನೆಕ್ಸ್ಟ್ 6 1 6 12 ಹೋಗ್ತಿತ್ತು. ಸರಿ ಇರ್ಲಿ. ಸೊ ಈಗ ಈ ನಿಮ್ಗೆ ಉಳಿದಿರೋ ಛೇದದೊಳಗೆ ಒಂದು ಉಳ್ದು ಬಿಟ್ಬಿಡ್ರಿ. 100 ಗುಂಡ್ಲೆ 6 ಐತಿ. 6 1 6 2 ಪೂಜೆ ಆಗಿದ್ರೆ ಕೊಂಡ ಬೆಲೆ ಎಷ್ಟಪ್ಪ ಅಂದ್ರ ಕೊಂಡ ಬೆಲೆ 600 ರೂಪಾಯಿ. ತಿಳಿತೋ ಇಲ್ಲ ನೋಡ್ರಿ. ಒನ್ಸ್ ಮೋರ ಮತ್ತೆ ಹೇಳ್ತೇನೆ ನೋಡು. ಎಲ್ಲ ಕ್ಯಾನ್ಸಲ್ ತಿಳಿದಿರುತ್ತ. ಆದ್ರೂ ಮತ್ತೊಮ್ಮೆ ಹೇಳ್ತೇನೆ, ಯಾಕಂದ್ರೆ ಈಸಿ ಆಗ್ತದೆ ನಿಮ್ಗೆ. ಹನ್ನೆರಡರ ಮಧ್ಯೆ ಬಂದ್ರೆ ಡೈರೆಕ್ಟ್ ಹೊಡೆದ್ ಬಿಡ್ರಿ. ಸೂತ್ರದಂಗ ಹಾಕ್ತ ನೋಡ್ರಿ. ಮಾರಿದ ಬೆಲೆ ಎಷ್ಟಪ್ಪ? 720. 100ಕ್ಕೆ ಎಷ್ಟು ಲಾಭ ಮಾಡ್ಕೊಂಡಿದ್ದ? 20 ಮಾಡ್ಕೊಂಡಿದ್ದ. ಈ 100 ಮತ್ತು 20 ಕೂಡಿಸಿದಾಗ ಎಷ್ಟಾಗ್ತತ್ರಿ? 120 ಆಗ್ತೈತಿ. 100 ಹಂಗ ಉಳಿತೈತಿ. 720 ಹಂಗ ಇರ್ತತಿ. ಈ 0 ತಗದಿನಿ. 12 1 12 6 ಕಡ್ತಾ ಹೊಡೆದಿನಿ. 106 ಎಷ್ಟಪ್ಪ ಅಂದ್ರ 600. ಇದು ಕೊಂಡ ಬೆಲೆ. ಇದು ಗೊತ್ತಾತಾ? ಸಂಖ್ಯೆ ಚೇಂಜ್ ಮಾಡ್ಲಿ. ಸಂಖ್ಯೆ ಚೇಂಜ್ ಮಾಡ್ತೀನಿ ನೋಡ್ರೆ. ಸಂಖ್ಯೆ ಚೇಂಜ್ ಮಾಡ್ತೀನಿ. ಪಟ್ಟನ ಮಾಡ್ಕೊಡ್ತೀನಿ. ಮತ್ತೊಂದಿಷ್ಟು ಎಕ್ಸಾಂಪಲ್ ನೀವು ಮಾಡ್ರಿ. ನಾನು ಹಾಕ್ತೀನಿ ಇಲ್ಲಿ ವರ್ಕ್. ಈಗ 800 ರೂಪಾಯಿಗೆ ಮಾರಾಟ ಮಾಡ್ತೀನಿ. ಅಲ್ಲಿ 100ಕ್ಕೆ 10 ರೂಪಾಯಿ ಅಥವಾ 10% ಅಥವಾ 10% ಲಾಭ ಆಯ್ತು ಅಂತಂದ್ರೆ ಲೆಕ್ಕ ಮಾಡಿ. ಇದು 1ನೇ ಲೆಕ್ಕ. 2ನೇ ಲೆಕ್ಕ ಇಲ್ಲಿ ಕೊಡ್ತೀನಿ. 1000 ರೂಪಾಯಿಗೆ ಒಂದು ವಸ್ತು ಮಾರಾಟ ಮಾಡಕತ್ತೀನಿ. ಇಲ್ಲಿ ನಾನು ಲಾಭ ಎಷ್ಟು ಮಾಡ್ಕೊಂತೀನಿ ಅಂದ್ರೆ 10 ರೂಪಾಯಿ ಮಾಡ್ಕೊಂತೀನಿ. ಶೇಕಡ ಅಂತ ಕರೀತಾರ ಅದನ್ನ. ಈಗ 1200 ರೂಪಾಯಿಗೆ ಒಂದು ವಸ್ತುವನ್ನ ಮಾರಾಟ ಮಾಡತ್ತೀನಿ. 12 ರೂಪಾಯಿ ಏನ್ ಮಾಡ್ತೀನಿ ಅಂದ್ರೆ ಲಾಭ ಮಾಡ್ಕೊಂತೀನಿ. 4ನೇ ಲೆಕ್ಕ ಇಲ್ಲಿ ಹಚ್ತೀನಿ. 1500 ರೂಪಾಯಿಗೆ ಒಂದು ವಸ್ತು ಮಾರಾಟ ಮಾಡತ್ತೀನಿ. 5 ರೂಪಾಯಿ ಲಾಭ ಮಾಡ್ಕೊಂತೀನಿ ನಾನು ಶೇಕಡ. ಸೊ 5ನೇ ಲೆಕ್ಕ ಇಲ್ಲಿ ಹಚ್ಚಾತೀನಿ. 1600 ರೂಪಾಯಿಗೆ ಒಂದು ವಸ್ತು ಮಾರಾಟ ಮಾಡತ್ತೀನಿ. 10 ರೂಪಾಯಿ ಏನ್ ಮಾಡ್ತೀನಿ ಅಂತಂದ್ರೆ ಕಾಮನ್ 5 10 12 5 10 12 ಎಕ್ಸಾಮ್ ನ ಇರುವ 5 ಲಾಭ ಮಾಡ್ಕೊಂತೀನಿ. 6ನೇ ಲೆಕ್ಕ ಏನಾಗ್ತೀನಿ ಅಂದ್ರೆ 2000 ರೂಪಾಯಿಗೆ ಒಂದು ವಸ್ತು ಮಾರಾಟ ಮಾಡ್ತೀನಿ. ಇಲ್ಲಿ 20% ಏನ್ ಮಾಡ್ತೀನಿ ಅಂದ್ರೆ ನಾನು ಲಾಭ ಮಾಡ್ಕೊಂತೀನಿ. ನೋಡ್ರಿ, ಇವೆಲ್ಲ ಲಾಭ ಕಂಡಿರ್ತಕ್ಕಂಥ. ಓಕೆ, ಕೊಂಡ ಬೆಲೆ ಮಾಡ್ಕೊಂತೀರಿ. ಇಷ್ಟು ಒಂದು 6 ಲೆಕ್ಕ ಮಾಡಿ ಹಾಕ್ರಿ. ನನಗೆ ಅರ್ಥ ರಾತ್ರಿ ಆಗೋಲ್ದಕ್ಕ ಇವತ್ತು ಕುಂತ ಕೆಲಸನ ಮಾಡ್ರಿ. ಓಕೆ, ಸೊ ಈಗ ಅಲ್ಲಿ ಲಾಭ ಹೆಂಗ ಲಾಭ ಕೊಟ್ಟಿದ್ದ. ಬಟ್ ಈಗ ವಿಧಾನ ಎಷ್ಟು ಅಂತಂದ್ರ 15 ಮುಗಿತಾನ, ಹೌದಿಲ್ಲ? 16ಕ್ಕೆ ಬಂದಿ ನೋಡ್ರಿ. ವಿಧಾನ 16 ತಕೋರಿ. ವಿಧಾನ ಎಷ್ಟಂದ್ರ 16 ಹಾಕೋರಿ. ವಿಧಾನ 16 ಒಳಗೆ ಏನೈತಿ? ಮಾರಿದ ಬೆಲೆ ಕೊಡ್ತಾನ. ಸೇಮ್ ಕಾನ್ಸೆಪ್ಟ್. ಅಲ್ಲಿ ಶೇಕಡ ಲಾಭ ಕೊಟ್ಟಿದ್ದ, ಇಲ್ಲಿ ಹಾನಿಗೈತಿ. ಹೀಗಾಗಿ ಶೇಕಡ ಹಾನಿ ಕೊಡ್ತಾನ. ಇಲ್ಲಿಯೂ ಕೂಡ ಏನ್ ಕಂಡು ಹಿಡಿಬೇಕಂದ್ರ ಎಸ್ ಕೊಂಡ ಬೆಲೆ ಕಂಡು ಹಿಡಿಬೇಕು. ಸೂತ್ರ ಸೇಮ್ ಇರ್ತತಿ. ಮೇಲೆ ಪ್ಲಸ್ ಮಾಡ್ತಿದ್ವಿ ಅಂದ್ರೆ ಶೇಕಡ ಲಾಭದೊಳಗೆ ಪ್ಲಸ್ ಮಾಡ್ತಿದ್ವಿ. ಹಾನಿ ಕೇಳಿದ್ರೆ ಮೈನಸ್ ಮಾಡ್ಬೇಕು. ಏನಿಲ್ಲ, ಸೂತ್ರ ಈಸಿ ಆಗ್ತತಿ. ಓಕೆ, ನಾ ಹೇಳತ್ತೀನಿ. ನೀವು ನಾಳೆಗೆ ಸಂಜೆ 6 ಗಂಟೆಕ ನಾನು ಹೇಳ್ತೀನಿ. ನಾಳೆ ಸಂಜೆಕ 6 ಗಂಟೆ ಅನ್ನೋದ್ರೊಳಗನ ಎಲ್ಲರೂ ಒಂದು 5 ಸಲ ಇಷ್ಟು ಸೂತ್ರನ ಬರೆದು ಹಾಕ್ರಿ. ಅದ್ರೊಳಗ 1 ಸಲ ಅಥವಾ 2 ಸಲ ನೋಡಿ ಬರೀರಿ. ಇನ್ನು ಉಳಿದಂತ 3 ಸಲ ನೋಡ್ಲಾಕ ಬರೀರಿ. ಬೈ ಹ್ಯಾಟ್ ಮಾಡಿರ್ಬೇಕು. ಓಕೆ, ಡನ್ನ. ಅಲ್ಲಿ ನೋಡ್ರಿ, ಕೆಳಗ ಒಂದ್ ಬಟನ್ ಐತಿ ನಿಮ್ಗೆ. ಹಿಂಗ್ ಬಟನ್ ಐತಿ. ಒಂದ್ ಹಿಂಗೈತಿ, ಒಂದ್ ಹಿಂಗೈತಿ. ಹಿಂಗಿದ್ ಬಟನ್ ಒತ್ತಬೇಕ. ಲೈಕ್ ಅಂದಂಗ ಅದ. ಲೈಕ್ ಮಾಡಿದಂಗ ಕ್ಲಾಸ್ ಇಷ್ಟ ಆಯ್ತು ಅಂದಂಗ.
ಮತ್ತೆ ಅಲ್ಲಿ ಕಮೆಂಟ್ ಬಾಕ್ಸ್ ಐತಿ, ಅಲ್ಲಿ ಕಮೆಂಟ್ ಮಾಡ್ಬೋದು ನೀವು. ಏನಂತ ಸರ್ ನನಗೆ ತಿಳಿಯಿತು ಸರ್, ಇದು ಇನ್ನೊಮ್ಮೆ ಹೇಳ್ರಿ, ಅಲ್ಲಿ ಕಮೆಂಟ್ ಮಾಡ್ಬೋದಾ. ಸರ್ ಈಸಿ ಹೇಳಿರಿ, ಸರ್ ಚಂದ ಹೇಳಿರಿ, ಆ ಸರ್ ಇದನ್ನ ನಮ್ಮ ಬ್ರದರಿಗೆ ನಾನು ಕ್ಲಾಸ್ ಹಾಕಿನ್ರಿ, ಸರ್ ಇದನ್ನ ನಮ್ಮ ಅಕ್ಕ ಹಾಕಿನ್ರಿ, ಸರ್ ನಮ್ಮ ಮನ ಜಿ ಡಿ ಎಕ್ಸಾಮ್ ಅಂತ ಏನೋ ಓದ್ತಿದ್ದ ಅವ್ನು ಕೊಟ್ಟಿನ್ರಿ, ಇವೆಲ್ಲ ಹಾಕ್ರಿ ಅದ್ರೊಳಗೆ, ಬಹಳ ಚಂದ ಬರೋದು ಹಾಕ್ಬೋದು. ಸೊ ಇರ್ಲಿ ನೋಡೋಣ ಈಗ. ಹಿಂಗೆ ಸೂತ್ರ ಐತೆ ನೋಡು, ಕೊಂಡ ಬೆಲೆ ಕಂಡಿಡಿಯಾಕತ್ತೀವಿ, ಸೇಮ್ ಅಲ್ಲಿ ಕೊಂಡ ಬೆಲೆ ಎಲ್ಲ ಸೇಮ್ ಅದ, ಬಟ್ ಇದು ಮೈನಸ್ ಮಾಡ್ಕೋಬೇಕು ಅಷ್ಟ, ಯಾಕಂದ್ರೆ ಹಾನಿಲ್ಲ. ಸೊ ಇಲ್ಲೊಂದು ರೇಡಿಯೋ, ಇದು ನೋಡಪ್ಪ ಆಕಳಕ್ಕಿಂತ ದೊಡ್ಡ ಕಿಮ್ಮತ್ತಿಂದ ಐತಿ ನೋಡಿ. ಇಲ್ಲಿ ರೇಡಿಯೋ 924 ರೂಪಾಯಿ ಮಾರಾಟ ಮಾಡಿದ್ರಂತ, ಆಗಳ 800 ರೂಪಾಯಿ ಆಕಳ ಮಾರಿದ್ರಲ್ಲಿ. ರೇಡಿಯೋ ಒಂದನ್ನ ಎಷ್ಟಕ್ಕೆ ಮಾರಾಟ ಮಾಡಿದ್ರಂತಂದ್ರ 924 ರೂಪಾಯಿಗೆ ಮಾರ್ಯಾರ. ಅವಾಗ ಶೇಕಡ 20 ರೂಪಾಯಿ ಏನಾಗುತ್ತೆ ಅಂದ್ರೆ ಲಾಸ್ ಆಗ್ತೈತಿ ಅಂತ. ಸೊ ಹಾಗಿದ್ರೆ ಕೊಂಡ ಬೆಲೆ ಎಷ್ಟು? ಸೇಮ್ ಸೂತ್ರ, 100ಕ್ಕೆ 100 ಬಿಡಕ್ ಹೋಗ್ಬೇಡ್ರಿ. 100ಕ್ಕೆ ಎಷ್ಟು ರೂಪಾಯಿ ಲಾಸ್ ಆಗೈತಿ ಅದನ್ನ ಬರಿಬೇಕಾಗ್ತೈತಿ. ಕೊಂಡ ಬೆಲೆ ಏನೈತಿ, ಸೊ ಅದನ್ನು ಕೂಡ ಇಲ್ಲಿ ಏನ್ ಮಾಡ್ಬೇಕಾಗುತ್ತಾ, ಸಾರಿ ಮಾರಿದ ಬೆಲೆಯನ್ನು ಕೂಡ ಇಲ್ಲಿ ನೀವು ಕೊಂಡ ಬೆಲೆ. ಸರಿ, ಹಾಗಿದ್ರೆ ಇದು 100 ನೋಡ್ರಿ 80 ಆಕತಿ, 100 ಒಳಗೆ 20 ಕಳೆದ್ರೆ 100 ಇರ್ತೈತಿ, ಗುಂಡ್ಲೆ 924 924 ಇರ್ತೈತಿ. ಈ 0 ತೆಗೆದ್ ಬಿಡ್ತೀರಣ, 0 ತೆಗೆದ್ ಬಿಡೋಣ, ಬ್ಯಾಡು ತೆಗಿತ್ ನೋಡಿ, 0 0 0 0 ಎಕ್ಸ್ 0, ಈ 0 ತೆಗೆದ್ ಬಿಡೋಣ, ಡೈರೆಕ್ಟ್ ಹೋಗ್ತೈತಿ ನೋಡ್ರಿ. 2 4 2 5 ಆಯ್ತು. ಈಗ ಇಲ್ಲಿ ನೋಡ್ರಿ 6 6 ಎಸ್ 4 ಹೋಗುತ್ತೆ ನೋಡ್ರಿ. 4 1 4 4 2 8 4 3 12 4 1 4 ಎಸ್ 231 5 ಗುಣಿಸ್ಬೇಕ. 5 1 5 5 3 15 5 2 10 1 11. ವಾವ್, ಮಾರಿದ ಬೆಲೆ ಸಿಕ್ತು ನೋಡ್ರಿ ನಮಗ. ಮಾರಿದ ಬೆಲೆ ಎಷ್ಟಪ್ಪ ಅಂದ್ರೆ 1155 ರೂಪಾಯಿ ಮಾರಿದ ಬೆಲೆ ಇದು ನೋಡ್ರಿ. ನಮ್ ಲೆಕ್ಕ ನೋಡ್ಕೊಳ್ರಿ. ಈಗ ನೋಡ್ರಿ 100 ಒಳಗೆ 20 ಕಳೆದ್ರೆ 80 ಉಳಿತೈತಿ, ಇಲ್ಲಿ ಹೆಚ್ಚಿನಿ 100ಕ್ಕೆ 100. ಸೊ ಇಲ್ಲಿರ್ತಕ್ಕಂತಹ ಮಾರಿದ ಬೆಲೆಯನ್ನು ಮಾರಿದ ಬೆಲೆಗೆ ಹೆಚ್ಚಿನಿ. ಈ 0 ತೆಗೆದಿನಿ, 2 ಕಟ್ತಾ ಹೊಡೆದಿನಿ, 2 4 ಎಂದಿನಿ, 2 5 ಎಂದಿನಿ, ಹಳ್ಳಿ 4 2 ಅಂದಿನಿ, 1 ಉಳಿತೈತಿ, 4 3 12 ಆಗತ್ತ, 1 ನೋಡ್ರಿ 4 1 4. ಸೊ ವಾಪಸ್ ಏನ್ ಮಾಡಿವಿ, ಇದಕ್ಕ 231 ಗುಣಿಸಿದಾಗ 1155 ಆನ್ಸರ್ ಬಂತು. ಹಾಗಿದ್ರೆ ಇಲ್ಲಿ ಕೊಂಡ ಬೆಲೆ ಎಷ್ಟಪ್ಪ ಅಂತಂದ್ರ, ಎಸ್ ಕೊಂಡ ಬೆಲೆ 1155. ನೋಡ್ರಿ ಇಲ್ಲಿ ಮಾರಿದ ಬೆಲೆ ಎಷ್ಟಿತ್ತು ಬೇಕಿದ್ರೆ ನೀವು ನೋಡ್ರಿ, 1255, ಮಾರಿದ ಬೆಲೆ 924 ರೂಪಾಯಿನೂ ಕಂಡು ಹಿಡಿಬಹುದು. 5ರಾಗ 4 ಹೋದ್ರೆ 1, 5ರಾಗ 2 ಹೋದ್ರೆ 3, ಸೊ 11ರಾಗ 9 ಹೋತಂದ್ರೆ 2, ಎಸ್ 231 ರೂಪಾಯಿ ಲಾಸ್ ಆದಂಗ ಆತ್ ನೋಡ್ರಿ. ಇದೇನ್ ಬೇಕಾಗಿಲ್ಲ, ತಲೆ ಕೆಡ್ಸ್ಕೊಬೇಡ್ರಿ, ಸುಮ್ಮನೆ ಹೇಳಿ ನನಗೆ. ಗೊತ್ತಾತಾ? ಮಾಡ್ತೀರಿ. ಇನ್ನೊಂದು ಲೆಕ್ಕ ನಾನು ಮಾಡಿ ನಿಮ್ಗೆ ಏನ್ ಕೊಡ್ತೀನಿ ಅಂದ್ರೆ ಮತ್ತಿಷ್ಟು ವರ್ಕ್ ಕೊಡ್ತೀನಿ. ಓಕೆ, ಮಾಡಿ ಹಾಕಬೇಕು ಅವನ್ನ. ನಾಳೆಗೆ ಒಂದು ಬೈ ಹಾಕ್ ಮಾಡಿ ಹಾಕ್ರಿ ನನಗ. ನೋಡ್ರಿ, ವಾಪಸ್ ನೀವು ಬಂದು ಜಾಯಿನ್ ಆಗೋದ್ರೊಳಗ ನಿಮ್ಮ ಜ್ಞಾನ ಏನೈತಿ ಅದನ್ನ ಹೆಚ್ಚಿಗೆ ಮಾಡ್ಕೊಂಡು ಬರ್ಬೇಕು. ಏನಾರ ನೀವು ನನ್ನ ಊರಿಗೆ ಹೋಗಿ ನಾನು 1 ತಾಸು ಟೈಮ್ ಕಳೆದ್ರಿ ಅಂದ್ರೆ ದಯವಿಟ್ಟು ಹೇಳ್ತೀನಿ ನಿಮ್ಗ ಲಾಸ್ ಆದಂಗ ಅದು. ಸೊ ಈಗ ದುಡ್ಡು ಚೇಂಜ್ ಮಾಡ್ತೀನಿ, ಟಿವಿ ಎತ್ತೀನಿ ನಾ, ರಾಕ್ ರೈಲ್ವೆ ಈಗಿನ ಕಾಲದಾಗಿಲ್ಲ, ಮೊಬೈಲ್ ಅಲ್ಲೇನ ಬೇಕಾರ ನಿಮ್ಗೆ ಗ್ರೂಪ್ ಹಾಕಿರಿ. ಮತ್ತ ಮೊಬೈಲ್ ಒಂದನ್ನ 1000 ರೂಗೆ, ಅದು ಯಾವ್ದೇ ಕೀಪ್ಯಾಡ್ ಸೆಟ್ ಮತ್ತೆ ಆಂಡ್ರಾಯ್ಡ್ ಕೇಳಿರಿ ರೂಗೆ ಮಾರುವುದರಿಂದ ಶೇಕಡ 10ರಷ್ಟು ಹಾನಿ ಆಯ್ತು ಅಂದ್ರ ಕೊಂಡ ಬೆಲೆ ಎಷ್ಟು? ಏನಿಲ್ಲ, ಮತ್ತೆ ಈ ಸೂತ್ರ ಹೆಂಗೈತಿ, ಹಂಗ ಹಚ್ಕೊಂಡು 100ಕ್ಕೆ 100 ಹೌದಿಲ್ರಿ. 100ಕ್ಕೆ ಎಷ್ಟು ರೂಪಾಯಿ ಲಾಸು? 10 ರೂಪಾಯಿ ಲಾಸು ಇಂಟು ಎಷ್ಟಪ್ಪ 1000, ಹೌದಿಲ್ಲ. ಹಂಗಂದ್ರೆ ಇಲ್ಲಿ 90 ಉಳಿತೈತಿ, 100ರಾಗ 10 ಹೋದ್ರ 100ಕ್ಕೆ 100 ಹಚ್ಬೇಕಾಗ್ತೈತಿ, 1000ಕ್ಕೆ 1000 ಹಚ್ಬೇಕಾಗ್ತೈತಿ. ಓಕೆ, ಸೊ ನೋಡ್ರಿ, ಈ 0 ತೆಗೆದ್ ಬಿಡ್ರಿ. ಕಡ್ತಂತು ಈಗ 9ರಲ್ಲಿ ಹೋಗತ್ತಿಲ್ಲ, ನೋಡುವ ಮಾಡ್ತಾನೆ. 9 1 9 9 1 9, ಇನ್ನ 9 1 9 9 ಹಚ್ಚಿ ನೋಡಲಿ. 9 1 9 1 ಮತ್ತೆ ಎಷ್ಟು ಉಳಿತಿಲ್ಲ? 1 ಉಳಿತು, ಪಾಯಿಂಟ್ ಕೊಡ್ಬೇಕು, 0 ತಗೋಬೇಕು. ಮತ್ 9 1 ಉಳಿತೈತಿ, 2 ಡಿಜಿಟ್ 11.11ನ್ನ 100ಕ್ಕೆ ಗುಣಿಸ್ಬೇಕು. ನೀವೀಗ ಎಷ್ಟು ಗುಣಿಸ್ಬೇಕ್ರಿ? 100ಕ್ಕೆ ಗುಣಿಸ್ಬೇಕು. ಏನಿಲ್ಲ, ಮತ್ತೆ ಸೇಮ್ ಆನ್ಸರ್ ಬರ್ತದ ಅದು, ಬಟ್ 0 ಹಚ್ಕೊಂಡ್ ಬಿಡ್ಬೇಕು ಅಲ್ಲಿ. 11 1 11 ಮತ್ತ 11 1 11. ಎಸ್ 2 ಪಾಯಿಂಟ್. ಈ ಪಾಯಿಂಟ್ ಇಲ್ಲಿ ಕೊಡ್ಬಾರ್ದು, ನೀವು ಗುಣಿಸ್ಬಿಡ್ತೀನಿ ಬಿಡಪ್ಪ. ಮತ್ ಮಂಜ ಫೋನ್ ಹಚ್ತಾನವ, ಸಾರಿ ಇಲ್ಲಿ ತಿಳಿಲಿಲ್ರಿ ಅಂತೇಳಿ. 11 11 ಅಂದ್ರೆ 1111. ಇಲ್ಲಿ ಪಾಯಿಂಟ್ ಅದ, 100 ಎಲ್ಲ 0 ಇರ್ತವೆ. 4 0 1 0 2 0 3 0 4 0 ಪ್ಲಸ್ ಇದಕ್ಕೂ 4 0 1 2 3. ಓಕೆ, ಸೊ ಇನ್ನ 4 1ಗಳು.
ಎಷ್ಟು ಒಂದುಗಳ್ರಿ? 4 ಒಂದುಗಳು. 1 2 3 4. ಎಸ್ 0 0 1 1 1 1. ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀರಪ್ಪ ನೀವು? ಡಿಜಿಟ್ 5 ಡಿಜಿಟ್ ಬಿಟ್ಟು ಕೊಡ್ತೀರನ? ಕೊಡಬೇಡ್ರಿ. 5 ಡಿಜಿಟ್ ಯಾಕೆ ಕೊಡ್ತೀರಿ? 1 2 ಅಷ್ಟೇ ಐತಿ. ಎಸ್ ಓಕೆ. 1000 ರೂಪಾಯಿಗೆ 10 ರೂಪಾಯಿದಂಗೆ ಲಾಸ್ ಮಾಡ್ಕೊಂಡ್ರ 1000ಕ್ಕೆ 10 ರೂಪಾಯಿ ಲಾಸ್ ಆಗಿತ್ತಲ್ಲ, ಹಂಗೆ ನಿಮ್ಗೆ ಕಚ್ಚಾ ಲೆಕ್ಕ ಬಾಯಿ ಲೆಕ್ಕ ಮಾಡ್ತ ನೋಡ್ರಿ. 100ಕ್ಕೆ 10 ರೂಪಾಯಿ ಅಂದ್ರೆ 100 ರೂಪಾಯಿ ಲಾಸ್ ಆದಂಗೆ ಆಯ್ತು. ಹೌದಲ್ಲ? ಎಸ್ 1 2 1 2 3. ಓಕೆ ಡನ್. ಪಾಯಿಂಟ್ ಕೊಡ್ರಿ ಇದಕ್ಕೆ ನೀವ. ನನಗೇನೋ ಹೊಳೆ ಹೊಲ್ದೋಡಿಗಿದೆ. 100,000 100ಕ್ಕೆ 10 ಆದ್ರೆ 13 100 ಲಾಸ್. 11 100ಕ್ಕೆ 11 ರೂಪಾಯಿ ಲಾಸ್ ಆದ್ರೆ ಎಸ್ 111 ರೂಪಾಯಿ ಲಾಸ್ ನೋಡ್ರಪ್ಪ ಇಲ್ಲಿ. ಆ್ಯಕ್ಚುಲಿ 111 ರೂಪಾಯಿ 11 ಪೈಸೆ ಲಾಸ್. ಬರ್ಕೋರಿ. ಸೊ ಇಂಥ ಲೆಕ್ಕ ಹಚ್ಕೊಡ್ರೆ ಮರ್ಯಾಕೆ ಹೋಗ್ಬೇಡ್ರಿ. ನಾ ಹಚ್ತೀನಿ ಒಂದಿಷ್ಟು ವರ್ಕ್. ಎಸ್ ಒಂದಿಷ್ಟು ಲೆಕ್ಕ ಹಚ್ಚಲಿ ನಾನು ನಿಮ್ಗೆ ಹಚ್ತೀನಿ. ಪಟ 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 ಇವೊಂದಿಷ್ಟು ಲೆಕ್ಕ ಮಾಡಿ ಹಾಕ್ರಿ. ಒಂದು 4-5 ಲೆಕ್ಕ ಹಾಕ್ತೀನಿ. ಓಕೆ ಬರ್ಕೋರೆ ಮರ್ಯಾಕೆ ಹೋಗ್ಬೇಡ್ರಿ. ಎಷ್ಟು ಒಂದಿಷ್ಟು ಲೆಕ್ಕ ಹಾಕ್ತೀನಿ ತಗೊಳ್ರಿ. ನೋಡೋಣ ಹಿಂಗೆ ಅತಿ ಮಾಡಿ ಹಾಕ್ರಿ. ಗುಡ್ ಅಂತ ಹಾಕ್ತೀನಿ ನೋಡಿ, ಯಾರು ಮಾಡಿ ಹಾಕ್ತೀರಿ ಅವರಿಗೆ. ಓಕೆ 1 ಗೆ 6 ಅಂತ ತಗೊಂಡು ಇದು ನೆಕ್ಸ್ಟ್ ಮೆಥಡ್ಗೆ ಹೋಗ್ತೇನೆ. ಎಷ್ಟೊತ್ತು 10 ಕ್ಲಾಸು. ಎಸ್ ಇರಲಿ, ಇಷ್ಟ ನಿಮಗೆ ವಜ್ಜೆ ಹೋಗುತ್ತಾ. ಇಲ್ಲಿ ಇಷ್ಟು ಲೆಕ್ಕ ಕೊಡ್ತೇನೆ ಎಲ್ಲ. ಏನು ಇವನ್ನ ಬಿಟ್ಟ ಸ್ಥಳ ಮಾಡ್ಕೊರಿ. ರೊಕ್ಕ ಏನೈತೆ ಅಮೌಂಟ್ ಬಿಟ್ಟ ಸ್ಥಳ ನಿಮ್ಗೆ ಗೊತ್ತಾಯ್ತಲ್ಲ. ನಾನು ಆಫ್ಲೈನಾಗ ಹೇಳ್ತಿರ್ತೀನಲ್ಲ, ಹಂಗತಿ ಮಾಡ್ಕೊಳ್ರಿ. ಎಸ್ ಅಮೌಂಟ್ ಕೊರೆ ಇಲ್ಲಿ 1200 ರೂಪಾಯಿಗೆ ಮಾರಿ 10 ರೂಪಾಯಿ ಲಾಸ್ ಮಾಡ್ಕೊಂಡ್ರು. ಒಂದು ಲೆಕ್ಕ. ಇವು ಬಿಟ್ಟ ಸ್ಥಳ ಇವು 2. ಓಕೆ ಸೊ 2ನೇ ದಿಲ್ಲಿ ಕೊಡ್ತಾನೆ. 1600 ರೂಪಾಯಿಗೆ ಮಾರಾಟ ಮಾಡಿ 20% ಲಾಸ್ ಮಾಡ್ಕೊಂಡಾಗ, 900 ರೂಪಾಯಿಗೆ ಮಾರಾಟ ಮಾಡಿ 10% ಲಾಸ್ ಮಾಡ್ಕೊಂಡಾಗ, 1200 ರೂಪಾಯಿಗೆ ಮಾರಾಟ ಮಾಡಿ 12 ರೂಪಾಯಿ ಲಾಸ್ ಮಾಡೋದು. ಸ್ವಲ್ಪ ಪರ್ಸೆಂಟೇಜ್. ಓಕೆ ಸೊ ಇಷ್ಟು ಮಾಡಿ ನೆಕ್ಸ್ಟ್ ಕ್ಲಾಸ್ ಒಳಗೆ ಏನು ಮಾಡ್ತೀನಿ ಅಂತ ಇದನ್ನು ಮುಂದುವರಿದ ಭಾಗ ನಾನು ನಿಮಗೆ. ಓಕೆ ಎಸ್